सब है समान, सब है समान, सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, we all welcome you to the satsanga for today. Namaste to everyone. Let us proceed. ಧನ್ಯವಾದಗಳು ಅಣ್ಣ. ಎಂದಿನಂತೆ ಸತ್ಸಂಗದಲ್ಲಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಹಲವು ವಿಧ ಇದೆ. ನಾನು ಹೇಳ್ತಾ ಹೋಗ್ತೇನೆ. ಒಂದು, ರಿಯಾಕ್ಷನ್ಸ್ ಅಲ್ಲಿ ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ನೀವು ಬಳಕೆ ಮಾಡಿ ಪ್ರಶ್ನೆ ಕೇಳ್ಬೋದು. ಎರಡನೇದಾಗಿ ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆಯೋದ್ರ ಮೂಲಕ ಕೂಡ ನೀವು ಪ್ರಶ್ನೆಯನ್ನ ಕೇಳ್ಬಹುದು, ಅದನ್ನ ನಾನು ಓದಿ ಹೇಳ್ತೇನೆ. ಮೂರನೇದಾಗಿ ನೀವು ಚಾಟ್ ಅಲ್ಲಿ ಕೂಡ ಹ್ಯಾಂಡ್ ಸಿಂಬಲ್ದು ಸ್ಮೈಲಿ ಇರುತ್ತೆ, ಅದನ್ನ ಹಾಕಿದ್ರು ಕೂಡ ಪ್ರಶ್ನೆಯನ್ನ ಕೇಳ್ಬೋದು. ನಾಲ್ಕನೇದು, ನೀವು ಗ್ಯಾಲರಿ ಮೋಡಲ್ಲಿ ಇರುವಾಗ ವಿಡಿಯೋವನ್ನು ಆನ್ ಮಾಡಿ ಕೂಡ ಕೈ ಎತ್ತಿದ್ರೆ ನಿಮ್ಗೆ ಅನ್ಮ್ಯೂಟ್ ಬಟನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಲಾಗತ್ತೆ. ಧನ್ಯವಾದಗಳು.
ಈಗ ನಾನು ಗ್ಯಾಲರಿ ಮೋಡ್ಗೆ ಹೋಗ್ತೇನೆ. ಯಾರ್ಯಾರು ತಮ್ಮ ವಿಡಿಯೋನ ಆನ್ ಮಾಡಿದ್ದೀರಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳ್ಬೋದು. ವಿಡಿಯೋ ಆಫ್ ಮಾಡಿ ಪ್ರಶ್ನೆ ಕೇಳಲಿಕ್ಕೆ ಆಪ್ಷನ್ ರಿಯಾಕ್ಷನ್ಸ್ ಅಲ್ಲಿ ಇರುತ್ತೆ, ಅಥವಾ ಚಾಟ್ ಅಲ್ಲಿ ಕೂಡ ಪ್ರಶ್ನೆನ ಕೇಳಲಿಕ್ಕೆ ಅವಕಾಶ ಬೇಕು ಅಂತ ಹೇಳ್ಬೋದು. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಅಣ್ಣ, ಇನ್ನು ಯಾವ್ದು ಪ್ರಶ್ನೆ ಬಂದಿಲ್ಲ. ಮೀನ್ ವೈಲ್ ಐ ವಿಲ್ ಪಿಕ್ ಫ್ಯೂ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಕಮೆಂಟ್ಸ್ ಅಂಡ್ ಪವಿತ್ರ, ಲಾಸ್ಟ್ ವೀಕ್ there are some few questions. ತಗೊಳ್ಳಿ, ಚೆನ್ನಾಗಿದೆ ಕ್ವಶನ್ಸ್. yes, definitely everything is covered and every question is confirmed, and definitely I'm going to ask right now. ಕೇಳಿಮ್ಮ. ಧನ್ಯವಾದಗಳಣ್ಣ. First, Anna, I will start with the gratitude. Namaste, Satish. Nanu, 1 second. Gratitude by a YouTube subscriber to our channel that every week they are so happy to watch your videos, and they have to acknowledge that you have great knowledge, and they are very, very thankful to attend the satsanga every week with you. One small correction. The knowledge is from our Guru Amara only. Nothing is mine. It's he who answers all the questions, and all the knowledge is his. Nothing is mine. ಧನ್ಯವಾದ. Proceed ಮಾಡಿ ಪವಿತ್ರ. ಲಾಸ್ಟ್ ವೀಕ್ ಅಲ್ಲಿ ನೇಮಿಂಗ್ ಮೆಥಡ್ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಸೊ ಇನ್ ದಟ್ ರಿಗಾರ್ಡ್ ಒಬ್ರು ಅಣ್ಣ ಒಂದು ಪ್ರಶ್ನೆ ಕೇಳಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ, ನಾನು ನಮ್ಮ ಮಗನಿಗೆ ನಕ್ಷತ್ರ ನೋಡಿ ನೇಮ್ನ ಇಟ್ಟಿದೀವಿ. ಆದ್ರೆ ನಮ್ಮ ಯಜಮಾನರು ಅಯ್ಯಪ್ಪ ಸ್ವಾಮಿಗೆ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಇವಾಗ ನಮ್ಮ ಮಗನಿಗೆ ಯತೀಶ್ ಅಂತ ಅನ್ನೋ ಹೆಸರು ಬಂದಿತ್ತು, ಬಟ್ ಇವಾಗ ಅವ್ರಿಗೆ ಮಣಿಕಂಠ ಅಂತ ನೇಮ್ ಇಟ್ಟಿದೀವಿ. ಸೊ ಈಸ್ ದರ್ ಎನಿ ಇಶ್ಯೂ ವಿತ್ ದಿಸ್ ಪ್ರಾಸೆಸ್ ಆಫ್ ನೇಮಿಂಗ್ ಅಂತ ಕೇಳಿದ್ದಾರೆ. ನೋಡಿಮ್ಮ, if they want to go by the ಜಾತಕ of that boy, then ನಕ್ಷತ್ರ ನೋಡಿ ಹೆಸರು ಇಡ್ಬೇಕು. ಇಲ್ಲ ಏನೆಲ್ಲ ಭಕ್ತಿಯಿಂದ ಮಣಿಕಂಠ ಅನ್ನಿಟ್ಟಿದ್ರೆ ಅದು ಬೇರೆ ತರ it will go ahead. ಅಷ್ಟೇ, ಬೇರೆ ಏನಿಲ್ಲ ಅದಕ್ಕೆ. Okay, this is okay as of now, Alvana. Looks okay. ಹೌದು, it's okay, because see, if they want to cast the horoscope and know the future of the child, then they have to go by the nakshatra, the lagna, and the rasi, and the name accordingly. Just like that, if they want to call us Manikanta, as his father is a devotee of Ayyappa, then that immense faith will take care of that boy. ಧನ್ಯವಾದಗಳಣ್ಣ. ಇನ್ನೊಂದು ಒಬ್ರು ಅವರ ಕನಸಿನ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ, ನನ್ಗೆ ಕನಸಿನಲ್ಲಿ ಮೀನು ಒಂದು ಬಂದಿತ್ತು. ನಮ್ಮಮ್ಮ ಅದಕ್ಕೆ ಖುಷಿ ಪಡಿಸ್ತಾ ಇದ್ರು. ಖುಷಿ ಆದಾಗೆಲ್ಲ ಅದು ತುಂಬಾ ದೊಡ್ಡದಾಗ್ತಾ ಬರ್ತಾ ಇತ್ತು. ನಂತರ ಅದು ಎಲ್ಲಾರನ್ನೂ ಡೆಸ್ಟ್ರಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಈವನ್ ನಮ್ ತಾಯಿ ಮತ್ತೆ ನನ್ಗೂ ಕೂಡ ಅಟ್ಯಾಕ್ ಮಾಡಿತ್ತು. ಬಟ್ ನಾವು ಹೇಗೋ ಸೇಫ್ ಆಗ್ಬಿಟ್ವಿ. ಸೊ ಈ ತರ ಒಂದು ಕನಸಿನ ಅರ್ಥ ಏನು ಅಂತ ಅವರು ಕೇಳಿದ್ದಾರೆ. No, this is not a spiritual ido. It is a material ido. A negative force has tried to affect them. So they should be very careful in future. ಅಷ್ಟೇ, ಬೇರೆ ಏನಿಲ್ಲಮ್ಮ. Let them not try to ಈ ಅಕ್ವೇರಿಯಂ ಇಡೋದು, ಮನೆಯಲ್ಲಿ ಈ ಪ್ರಾಣಿಗಳು ಇಡೋದು, ಅದರಿಂದ ಅವರು ಡಿಸಿಸ್ಟ್ ಮಾಡಿ. ಧನ್ಯವಾದಗಳಣ್ಣ. ಸೊ ಒನ್ ಸೆಕೆಂಡ್, ನಾನು ಗ್ಯಾಲರಿ ಮೋಡಲ್ಲಿ ವಾಪಸ್ ಬಂದಿದ್ದೀನಿ. ಯಾರಿಗಾದ್ರೂ ಪ್ರಶ್ನೆಯನ್ನ ಕೇಳುವವರು, ಅಣ್ಣ ಹತ್ರ ಮಾತಾಡುವಂತವ್ರು ದಯವಿಟ್ಟು ಕೈಯನ್ನ ಎತ್ತುವುದರ ಮೂಲಕ ಪ್ರಶ್ನೆಯನ್ನ ಕೇಳಿ. ಶಂಕರಪ್ಪ ಅಣ್ಣ, ಅನ್ಮ್ಯೂಟ್ ಮಾಡಿ. ಶಂಕರಪ್ಪ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಶಂಕರಪ್ಪ ಅವರ. ಅಣ್ಣ, ತುಂಬಾ ದಿವಸದ ಮೇಲೆ ಬಂದೆ. ಏನೇನೋ
ತಾಪತ್ರಯಗಳು. ಒಂದು ಅಮರ ಇಲ್ಲಿ ಗುರುವಿನ ಕೃಪಾಶೀರ್ವಾದದಿಂದ ಮನೆ ಕಟ್ಟಿಸ್ತಾ ಇದ್ದೀನಿ. ಒಳ್ಳೇದಪ್ಪ, ಒಂದು ಒಳ್ಳೇದು. 3 ಒಳ್ಳೇದು, ಫ್ಲೋರ್ ಪ್ಲಾನ್ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಒಳ್ಳೇದು. ಮತ್ತು ಗುರುವಿನ ಕೃಪೆ ಹ, ನನ್ನ ಮೇಲೆ ಹ, ಇರ್ಲಿ. ಹ. ಹಾಗೆ ನನಗೆ ಒಂದು ಕಾಡ್ತಾ ಇತ್ತು, ಒಂದು ವಿಷಯ ಕೇಳ್ಬೇಕಂತ ಬಂದೆ. ಏನಂದ್ರೆ, ಏನ್ ಹೇಳಿ? ಈಗ ನಾನು ಮಣಿಪುರ ಚಕ್ರದ್ದು ಇದನ್ನ ಧ್ಯಾನ ಮಾಡ್ತಾ ಇದ್ದೀನಿ. ಈಗ ಹ್ಮ್ 90 2 ರೌಂಡ್ ಆಗಿದೆ. ನಾನು ಅಮರವಾಣಿಯಲ್ಲಿ ಓದಿದ್ಮೇಲೆ 3ನೇ ರೌಂಡ್ ಕಂಟಿನ್ಯೂ ಮಾಡಿದ್ದೀನಿ. 45 ಡೇಸ್ ಆಗಿದೆ. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಸಂಜೆ ನಮ್ಮ ಮನೆ ಪಕ್ಕ ಒಂದು ಶಿವ ದೇವಾಲಯ ಇದೆ, ಈಶ್ವರ ದೇವಾಲಯ, ಶಿವ ದೇವಾಲಯ. ಹ್ಮ್ ಆ ದೇವಾಲಯದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಅದು ಸರಿನೋ ತಪ್ಪು ಅಂತ ತಮ್ಮಲ್ಲಿ ಒಂದು ಕೇಳ್ಕೊಳೋಣ ಅಂತ ಫೋನ್ ಮಾಡಿದ್ದೆ. ಅಲ್ಲ ನೋಡಿ, ಸಪ್ತಋಷಿ ಮಾರ್ಗ ಫಾಲೋ ಮಾಡಂಗಿದ್ರೆ ಒಂದೇ ಜಾಗ, ಒಂದೇ ಟೈಮು, ಒಂದೇ ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು. ಬೇರೆ ಯಾವ್ದಾದ್ರು ನೀವು ಜ್ಞಾನ ಒಂದು ವಿದ್ಯುತ್ ಮಾಡ್ತಾ ಇದ್ರೆ ದಟ್ ಇಸ್ ಯುವರ್ ಆಪ್ಷನ್. ಅದು ನಾವೇನ್ ಅಲ್ಲ ಹೇಳಕ್ಕಾಗಲ್ಲ. ಅದು ಹಂಗಲ್ಲ, ಆ ಎಲ್ಲಿಂದ ಶಿವ ದೇವ ಕಲ್ತೋ ಅವ್ರನ್ನ ಕೇಳ್ಬೇಕು. ಅದಲ್ಲಣ್ಣ, ನೋಡಿ, ನಾನು ಈ ಧ್ಯಾನನ ಶಿವ ಇದೇ ಧ್ಯಾನ ಶಿವ ದೇವಾಲಯದಲ್ಲಿ ಮಾಡ್ತಾ ಇದ್ದೀನಿ. ಮಾಡ್ಬೇಕೆ ಬೇಡ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಪ್ರಶ್ನೆ ನಿಮ್ದು ಒಂಥರ ಇದೆ. ಬಟ್ ಸಪ್ತಋಷಿ ಮಾರ್ಗ ಋಷಿಗಳು ಹೇಳಿರೋದೇನಂದ್ರೆ, ಒಂದೇ ಜಾಗ, ಒಂದೇ ಟೈಮು, ಒಂದೇ ಡೈರೆಕ್ಷನ್ ಅಲ್ಲಿ ಕೂತ್ಕೋಬೇಕು. ಹಾ. ನಿಮ್ಗೆ ಮನ್ಸ್ ಬಂದುವಾಗ ನೀವು ಶಿವ ದೇವಸ್ಥಾನ ಕೂತ್ಕೊಳ್ಳೋದು, ಇಲ್ಲ ದೇವಿ ದೇವಸ್ಥಾನ ಕೂತ್ಕೊಳ್ಳೋದು, ಇಲ್ಲ ಅಲ್ಲಿ ಕೂತ್ಕೊಳ್ಳೋದು, ಅದೆಲ್ಲ ಸರಿ ಬರಲ್ಲ. ಆಯ್ತು ಮನೆಯಲ್ಲಿ ಯಥಾ ಪ್ರಕಾರ ಮಾಡ್ತಾ ಇದ್ರು ಆತರ ಮಾಡಿ. ಅದು ಆಯ್ತು ಅಣ್ಣ. 2 ನಮಸ್ಕಾರ. ರೌಂಡ್ 90 ಡೇಸ್ ಆಗಿದೆ. ಅದನ್ನ ಕಂಟಿನ್ಯೂ ಇಲ್ಲಿ ಆಯ್ತು, ಮನೆಯಲ್ಲೇ ಮಾಡ್ತೀನಿ ಅಣ್ಣ. ಆಯ್ತು, ನಮಸ್ಕಾರ, ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಪವಿತ್ರ. ಈಗ ನಾವು ವಾಪಸ್ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಓಕೆ, ಮೀನ್ವೈಲ್ ಅಣ್ಣ, ಒಂದು ಚಾಟ್ ಅಲ್ಲಿ ಪ್ರಶ್ನೆ ಬಂದಿದೆ. ನಾನು ಇಲ್ಲೇ ವಿಂದ್ ಗ್ಯಾಲರಿ ಮೋಡಲ್ಲಿ ಆಸ್ಕಿಂಗ್. ನಮಸ್ತೆ ಸತೀಶ್ ಅಣ್ಣ, ಮಶ್ರೂಮ್ ಅನ್ನೋ ಅಂತದ್ದು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಮತ್ತೆ ಸಪ್ತರ್ಷಿ ಧ್ಯಾನವನ್ನ ಮಾಡ್ತಾ ಇರೋರು ಮಶ್ರೂಮ್ ಅನ್ನ ತಿನ್ಬಹುದಾ ಅಂತ ಕೇಳಿದ್ದಾರೆ. ಅದು ಗ್ರಂಥದಲ್ಲಿ ಅದು ನಾನ್ ವೆಜ್ ಅಂತ ಬರ್ತದಮ್ಮ, ಋಗ್ವೇದದಲ್ಲಿ. ಅದರ್ ದನ್ ದಟ್ some people are treating it as vegetarian. So one who follows Sanatana Dharma, it is a non-veg. ಓಕೆ ಅಣ್ಣ, ಇನ್ನೊಂದು ವಿಚಾರ, ಸಪ್ತರ್ಷಿ ಧ್ಯಾನ ಮಾಡ್ತಾ ಇರುವಂತವ್ರು ತಿನ್ಬಹುದು ಅಂತ ಕೇಳಿದ್ದಾರೆ. ಸನಾತನ ಧರ್ಮದಲ್ಲೇ ಬರೋದಮ್ಮ ಸಪ್ತಋಷಿ ಮಾರ್ಗ ಎಲ್ಲ. ಎಸ್ ಅಣ್ಣ. So it is very evident the answer. ಧನ್ಯವಾದಗಳು ಅಣ್ಣ. ಮುಂದಿನ ಒಂದು ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ಅಣ್ಣ, ಐ ವುಡ್ ಲೈಕ್ ಟು ಇನ್ಕ್ವೈರ್ ಅಬೌಟ್ ದ ಆರಿಜಿನ್ಸ್ ಆಫ್ ಕನ್ನಡ, ತಮಿಳ್ ಅಂಡ್ ತೆಲುಗು ಲ್ಯಾಂಗ್ವೇಜಸ್. Could you please provide information on which language they originated from and their approximate period of development? The origin of all languages is Sanskrit. From Sanskrit, all other languages have come. But ಒಂದು ನಾನು ಹೇಳೋದು ಸೂಕ್ಷ್ಮ ತಿಳ್ಕೋಬೇಕು. This question is irrelevant in the spiritual forum. ಅರ್ಥ ಆಯ್ತಾ? Here there is no question of language, caste, creed, religion, inferiority complex, superiority complex, all these things. These kind of questions should not arise. ಧನ್ಯವಾದಗಳಣ್ಣ. ಬಸವನಗೌಡ ಅಣ್ಣ, ನೀವು ಮಾತಾಡ್ಬೇಕಂತ ರಿಕ್ವೆಸ್ಟ್ ಮಾಡಿದ್ರ, ನಾನು ಅನ್ಮ್ಯೂಟ್ ರಿಕ್ವೆಸ್ಟ್ ಕಳ್ಸಿದ್ದೀನಿ. ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ಸಪ್ತಋಷಿ ಧ್ಯಾನ ಹೇಗೆ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಮನೋಚಿನಲ್ಲಿ ಬಂದು ಅವ್ರು ತಿಳ್ಕೊಬೇಕಮ್ಮ. ಧನ್ಯವಾದಗಳಣ್ಣ. ಬಸವನಗೌಡ ಅಣ್ಣ ಮಾತಾಡಿ. ನಮಸ್ಕಾರ, ನಾನು ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ, ಹೇಳಿ. ನನ್ನ ಹೆಸರು ಇದಣ್ಣ ಬಸವನಗೌಡ ಅಂತ ಹೇಳಿ, ಬಳ್ಳಾರಿಯಿಂದ. ಹೇಳಿ ಬಸವನಗೌಡ ಅವರೇ. ಕನಸಲ್ಲಿ ನನಗೆ ಅಮರ ಗುರುಗಳು ಮಾತಾಡಿ. ಫೋಟೋ ಹಾಕೊಂಡು ಒಳ್ಳೇದಲ್ಲ, ಅವ್ರ ದರ್ಶನ ಕೊಟ್ಟಿದ್ದಾರೆ. ಕೇಳಿಸ್ತಾ ಇಲ್ಲ ಅಣ್ಣ? ಅಲ್ಲ ಅಣ್ಣ, ನಿಮ್ ನೆಟ್ವರ್ಕ್ ಲೋ ಇದೆ ಅಂತ ಬರ್ತಾ ಇದೆ ಬಸವನಗೌಡ ಅಣ್ಣ. ನೀವು ಕರೆಕ್ಟ್ ಆಗಿ ಇನ್ನೊಂದ್ಸಲ ಮಾತಾಡಿ.
ಓಕೆ, ಬಸವನಗೌಡ ಅಣ್ಣ, ನಿಮ್ಮ ನೆಟ್ವರ್ಕ್ ಕಂಪ್ಲೀಟ್ ಆಗಿ ಲೋ ಇದೆ. ದಯವಿಟ್ಟು ನೀವು ಪ್ರಶ್ನೆಯನ್ನ ಟೈಪ್ ಮಾಡಿ ಕಳಿಸಿ, ಅಥವಾ ನೆಟ್ವರ್ಕ್ ಕರೆಕ್ಟ್ ಆಗಿರುವಂತ ಒಂದು ಪ್ಲೇಸ್ಗೆ ಬನ್ನಿ. ನಾನು ಮತ್ತೆ ನಿಮ್ಗೆ ಅನ್ಮ್ಯೂಟ್ ಮಾಡಿ ಕೊಡ್ತೀನಿ. ಧನ್ಯವಾದಗಳು ಅಣ್ಣ. ಅಣ್ಣ, ಇವಾಗ ಒಂದು ಪ್ರಶ್ನೆ ಇದೆ. ಏಕಾದಶಿ ಉಪವಾಸವನ್ನ ಮಾಡೋದ್ರ ಬಗ್ಗೆ ತಿಳಿಸಿ, ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಪಂಚಾಂಗನಲ್ಲಿ ನೋಡಿದ್ರೆ ಏಕಾದಶಿ ತಿಥಿ ಯಾವಾಗ ಶುರು ಆಗಿದೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅದನ್ನ ಆಚರಿಸ್ಕೊಂಡು ಆವಾಗ್ಲಿಂದ ಅವ್ರು ಫಾಸ್ಟ್ ಮಾಡ್ಕೋಬಹುದು. ಅಂಡ್ ದ್ವಾದಶಿ ತಿಥಿ ಯಾವಾಗ ಶುರು ಆಗ್ತದೋ ಆವಾಗ ಏಕಾದಶಿ ವ್ರತವನ್ನು ಬ್ರೇಕ್ ಮಾಡಬಹುದಮ್ಮ. ಧನ್ಯವಾದಗಳನ್ನ. ಈಗ ನಾವು ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಇನ್ನು ಯಾರು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿಲ್ಲ ಅಣ್ಣ. ನಾನು ಮೀನ್ವೈಲ್ ಯೂಟ್ಯೂಬ್ ಪ್ರಶ್ನೆಯನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ. ಇಸ್ರೇಲ್ ನ ಯಹೂದಿಗಳು ಯಾದವ ವಂಶದವರ ಅಂತ ಕೇಳಿದ್ದಾರೆ. ಅದು ಗೊತ್ತಿಲ್ಲಮ್ಮ, ಅದ್ರ ಬಗ್ಗೆ ನಾವು ಅಮರ ಅವ್ರು ನಮ್ಗೆ ಏನ್ ಹೇಳಿಲ್ಲಮ್ಮ. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಪರಬ್ರಹ್ಮ ಲೋಕವನ್ನ ತಲುಪಲಿಕ್ಕೆ ನಾವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮಗಳನ್ನ ದಾಟಿ ಮುಂದೆ ಹೋಗ್ಬೇಕಾ ಅಂತ ಕೇಳಿದ್ದಾರೆ. ಆ ತರ ಏನಿಲ್ಲಮ್ಮ. To attain Parabrahma Loka, there are many spiritual methods. One has to follow it sincerely, then they can go to Parabrahma Loka. All these forms of life is not a must. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ದ್ವಾಪರ ಯುಗ ಇರೋವಾಗ ಭಗವಂತ ಕೃಷ್ಣರನ್ನ ಅವರು ಗುರುತಿಸ್ಲಿಕ್ಕೆ ಫೇಲ್ ಆಗಿದ್ರು ಜನಗಳು. ಸೊ ಇವಾಗ್ಲೂ ಕೂಡ ನಮ್ಮ ಭಗವಂತ ನಮ್ ಜೊತೆ ಇರೋವಾಗ ನಾವು ಕೂಡ ಈಗ್ಲೂ ಫೇಲ್ ಆಗಿದೀವ ಅಂತ ಕೇಳ್ತಾ ಇದಾರೆ. It is common, when Sri Rama was there, no one, only 5 or 10% knew he was the avatar of Mahavishnu. Likewise, Sri Krishna also. Likewise, any avatar of any divinity, either be Devi or Mahavishnu or Ishvara, all are camouflage. It's all a secret of the rishis. Only when the rishis declare so and so was the avatar of so and so divinity, then the public come to know about it. And that too few people come to know it and accept it. Many will not accept it. ಧನ್ಯವಾದಗಳು ಅಣ್ಣ. ನವೀನ್ PM ಅಣ್ಣ, ಅನ್ಮ್ಯೂಟ್ ರಿಕ್ವೆಸ್ಟ್ ಕಳ್ಸಿದ್ರಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ನಿಮ್ ಸ್ಕ್ರೀನ್ ಅಲ್ಲಿ ಅನ್ಮ್ಯೂಟ್ ಬರ್ತಾ ಇರುತ್ತೆ, ಮಾತಾಡಿ ಅಣ್ಣ. ನವೀನ್ ಅಣ್ಣ ಮಾತಾಡಕ್ ಶುರು ಮಾಡಿ. ನಮಸ್ಕಾರಪ್ಪ. ಹಲೋ. ಹೇಳಿ ನವೀನ್. ನಿಮ್ ವಾಯ್ಸ್ ಕ್ಲಾರಿಟಿ ಇಲ್ಲ. ಪವಿತ್ರ, ವಾಯ್ಸ್ ಕ್ಲಾರಿಟಿ ಇಲ್ಲ, ಯಾಕೆ? ಹಲೋ. 3 days ಬ್ಯಾಕ್ ನನಗೆ ಕನ್ಸಲ್ ಹಾ. ಹಲೋ ಸತೀಶ್ ಅಣ್ಣ. ಅಣ್ಣ, ನಿಮ್ ಹೇಳಿ voice ಹೇಳಿ ಕೇಳಿಸ್ತಾ ಇದೆ, ಕೇಳಿಸ್ತಾ ಮಾತಾಡಿ. 3 days ಬ್ಯಾಕ್ ನನ್ ಕನ್ಸಲ್ಲಿ ಯಾರೋ ಎತ್ತಿಡ್ಕೊಂಡು ಒಬ್ರು ಲೇಡೀಸ್ ಒಬ್ರು ಜೆಂಟ್ಸ್, ಏನ್ ಇಟ್ಕೊಂಡು? ಒಬ್ರು ಲೇಡೀಸ್ ಒಬ್ರು ಜೆಂಟ್ಸ್ ಹಾ. ಎತ್ತಿಡ್ಕೊಂಡು ಕನ್ಸಲ್ ಬಂದು ನನ್ಗೆ 11 ರೂಪಾಯಿ ಕಾಸು ಕೊಟ್ರಣ. 11 ರೂಪಾಯಿ ಕಾಸು ಕೊಟ್ಬಿಟ್ಟು ರಾಗಿನಲ್ಲಿ ತಲೆ ಮೇಲೆ ಹಾಕ್ಬಿಟ್ಟು ಮತ್ತೆ ಅದೇನೋ ಇಳಿ ತೆಗ್ದ್ಬಿಟ್ಟು ಹಣೆಲೇನೋ ಇಟ್ಬಿಟ್ಟು ಹೋದ್ರು. ಅಷ್ಟ್ ಮಾತ್ರ. ಒಳ್ಳೇದಪ್ಪ. ಇಟ್ ಇಸ್ ಸ್ಪಿರಿಚುವಲ್ ಡಿವೈನ್ ಬ್ಲೆಸ್ಸಿಂಗ್ಸ್. ಕೇಳೋಣ. ಸರಿ ಅದೇ ಒಳ್ಳೇದು, ಒಳ್ಳೆ ಸೂಚನೆ ಅದು. ಇಟ್ ಇಸ್ ಗುಡ್ ಓಮೆನ್. ಇಟ್ ಇಸ್ ಫಾರ್ ಯು. ಮುಂದೆ ಒಳ್ಳೇದಾಗ್ತದೆ. ಸರಿ. ಒಳ್ಳೇದಾಗ್ತದೆ ಮುಂದೆ ನಿಮ್ಗೆ. ಥ್ಯಾಂಕ್ಸ್ ಸತೀಶ್. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದೆ ಪವಿತ್ರ ಪ್ರಶ್ನೆ ಕೇಳಿದ್ದಾರೆ. ಓಂ ಅಮರ ಗುರುಭ್ಯೋ ನಮಃ.
ಅಣ್ಣ, ನನ್ನ ಹೆಸರು ಅನಂತ್ ಕುಮಾರ್. ನನಗೆ 34 ವರ್ಷ ವಯಸ್ಸಾಗಿದೆ. ನಾನು ಪ್ರತಿನಿತ್ಯ ಸ್ಪಿರಿಚುವಲ್ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ದೀನಿ. ಐ ಹರ್ಡ್ ಇನ್ ಯುವರ್ ವಿಡಿಯೋ ದಟ್ ಆಫ್ಟರ್ ಗೆಟಿಂಗ್ ಮ್ಯಾರೇಜ್ ಓನ್ಲಿ ಹಾಫ್ ಕರ್ಮ ವಿಲ್ ಗೆಟ್ ಬರ್ನ್ಟ್ ಅಂತ. ಸೊ ಅಣ್ಣ, ಪ್ಲೀಸ್ ನನಗೆ ಸೋಲ್ ಮೇಟ್. No, they have not understood. See, this is these are the things how these people take. What Guru Amara said. Once you get married, 50% of karma is burnt. Anta. So they should understand it properly. ಅಣ್ಣ, ಅವರ ಪ್ರಶ್ನೆ ಏನು ಅಂದ್ರೆ, ಅವ್ರಿಗೆ 34 ವರ್ಷ ವಯಸ್ಸಾಗಿದೆ. ಸೊ ಅವರು ಸೋಲ್ ಮೇಟ್ ನ ಹೇಗೆ ಹುಡ್ಕೋದು? ನಮ್ಮ ತಂದೆ ತಾಯಿ ನನ್ನ ಮದ್ವೆ ವಿಚಾರದಲ್ಲಿ ತುಂಬಾ ವರೀಡ್ ಆಗಿದ್ದಾರೆ. ತುಂಬಾ ಹುಡುಗಿ ಹೆಣ್ಮಕ್ಳನ್ನ ನೋಡಿದ್ದಾರೆ, ಬಟ್ ಇನ್ನು ವಿ ಆರ್ ಅನೇಬಲ್ ಟು ಫೈಂಡ್ ಅಂತ ಕೇಳಿದ್ದಾರೆ. Amma, it is because of his karma, amma. Now, it cannot be generalized. ಇದಕ್ಕೆ ಆನ್ಸರ್ ಕೊಡಕ್ಕಾಗಲ್ಲ. ಅವ್ರು ಏನೇನ್ ಕರ್ಮ ಮಾಡಿದಾರೋ ಈ ತರ ತಡೆ ಆಗ್ತಾ ಬರ್ತಾ ಇದೆ. ಏನೋ ದೋಷ ಇರ್ಬೋದು, ಸರ್ಪ ದೋಷ ಇರ್ಬೋದು, ಸ್ತ್ರೀ ದೋಷ ಇರ್ಬೋದು. ಅದು ಕರೆಕ್ಟ್ ಆಗಿ ಅವ್ರ ಜಾತಕ ಒಂದು ಒಳ್ಳೆ ಅಸ್ಟ್ರಾಲಜರ್ ಕೊಟ್ಟು ಅವ್ರು ಏನಾದ್ರು ಅದ್ರಲ್ಲಿ ನೆಗೆಟಿವಿಟಿ ಇದ್ರೆ ಅದಕ್ಕೆ ಪರಿಹಾರ ಹೇಳ್ತಾರೆ. ಅದನ್ನ ತಕೊಂಡು ಅವ್ರು ಮಾಡಿ ದೆನ್ ಹಿ ವಿಲ್ ಗೆಟ್ ಮ್ಯಾರಿಡ್. ಅದು ಪ್ರಶ್ನೆ ಇದೆ, ನಾವು ಏನ್ ಅಂತ ಆನ್ಸರ್ ಮಾಡಕ್ಕಾಗ್ತದೆ ಹೇಳಿ? ಅಬೌಟ್ ಹಿಮ್ Yes, ಅಣ್ಣ. not knowing anything about his details. Yes. I am not an astrologer, amma. Yes, ಅಣ್ಣ. ಓಕೆ. ಅನಂತ್ ಕುಮಾರ್ ಅಣ್ಣ, ಸಜೆಸ್ಟ್ ಮಾಡಿರೋ ಹಾಗೆ ತಾವು ಒಂದ್ಸಲ ಅಣ್ಣ ಅವ್ರಿಗೆ ಪರ್ಸನಲ್ ಆಗಿ ಮನೋವತಿ ಎಲ್ಲಾದ್ರೂ ಭೇಟಿ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಒಳ್ಳೆ ಅಸ್ಟ್ರಾಲಜರ್ ಅವ್ರನ್ನ ಭೇಟಿ ಮಾಡಿ ನೀವು ಸಜೆಷನ್ ಅನ್ನು ತಗೊಳ್ಳಿ ಅಣ್ಣ. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ ಅಣ್ಣ. meanwhile, one question from YouTube. How to consider luck? It is our past good karma or anything else? ಅಂದ್ರೆ ನಾವು ಅದೃಷ್ಟವನ್ನ ಪಾಸ್ಟ್ ಲೈಫ್ ನ ಗುಡ್ ಕರ್ಮ ಅಂತ ತಗೋಬೇಕಾ ಅಥವಾ ಬೇರೆ ಏನಂತನಾದ್ರೂ ತಗೋಬೇಕಾ ಅಂತ ಕೇಳಿದ್ದಾರೆ. ನೀವು ಮಾಡಿರೋ ಒಳ್ಳೆ ಕರ್ಮ ಈ ಜನ್ಮದಲ್ಲಿ ಅದು ನಿಮ್ಗೆ ಒಂದು ಆಪರ್ಚುನಿಟಿ ಬರ್ತದೆ. ಅದನ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ಪ್ರಾಪರ್ ಆಗಿ. ದಟ್ ಈಸ್ ನೋನ್ ಆಸ್ ಲಕ್. ಇಟ್ ಈಸ್ ವೆರಿ ರೇರ್. ಇಟ್ ಇಸ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, is there any temple on earth which was carried from other planets or universe ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ನಾವು ಕೇಳಿಲ್ಲಮ್ಮ ಗುರು ಅಮರ ಅವ್ರನ್ನ. ಸೊ ವಿ ಕೆನಾಟ್ ಆನ್ಸರ್ ದಿಸ್ ಕ್ವಶನ್ ಪ್ರಾಪರ್ಲಿ. ಧನ್ಯವಾದಗಳು ಅಣ್ಣ. ಸಪ್ತರ್ಷಿ ಮಾರ್ಗವನ್ನ ಯಾರು ಮತ್ತು ಯಾವಾಗ ಶುರು ಮಾಡಿದ್ರು ಅಂತ ಕೇಳಿದ್ದಾರೆ ಒಬ್ರು ಅಣ್ಣ. ಇದ್ರ ಬಗ್ಗೆ ಏನಕ್ಕೆ ಈ ಪ್ರಶ್ನೆ? ಅವ್ರು ತಿಳ್ಕೊಂಡು ಏನ್ ಮಾಡ್ತಾರೆ ಅವರು? ಯಾರು ಯಾವಾಗ ತಿಳ್ಕೊಂಡು ವಾಟ್ ವಿಲ್ ಅಚೀವ್? ಎಸ್ ಅಣ್ಣ. ಐ ವಾಂಟ್ ಟು ಆಸ್ಕ್ ಅಲ್ವಾ? ಎಸ್ ಅಣ್ಣ, What is ಧನ್ಯವಾದ. the use for him? What is the use for him? It was started in 1974 in the month of August. So will you go back to 1974 August, that person? ಎಸ್ ಅಣ್ಣ, ಧನ್ಯವಾದ. Relevant questions ಕೇಳ್ಬೇಕಮ್ಮ ಅವರು. ಎಸ್ ಅಣ್ಣ. ಏನ್ ಮಾಡ್ಬೇಕು ಈಗ ಅದನ್ನ ತಿಳ್ಕೋಬೇಕು. ಕೇಳಿ ಬೇರೆ. ಅಣ್ಣ, ಮುಂದಿನ ಪ್ರಶ್ನೆ about the food. How much food one has to eat in a single day? I heard that eating too much also will attract the bad karma ಅಂತ ಕೇಳಿದ್ದಾರೆ. ಇದಕ್ಕೆಲ್ಲ ಇವಾಗ ಅಣ್ಣ ಸನಾತನ ಧರ್ಮದಲ್ಲಿ there are certain prescriptions laid down. They should go through it and know about it and follow it properly. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಗುರು ಅಮರ ಅವ್ರು ಹೇಳಿರೋದು ಹೆಂಗಂದ್ರೆ, ಮಧ್ಯಾಹ್ನ ಯು ಹ್ಯಾವ್ ಟು ಹ್ಯಾವ್ ಎ ಹೆವಿ ಲಂಚ್. ಅರ್ಥ ಆಯ್ತಾ? ನೈಟ್ ಯು ವಿಲ್ ಹ್ಯಾವ್ ಟು ಹ್ಯಾವ್ ಎ ಲೈಟ್ ಫುಡ್. ಮಾರ್ನಿಂಗ್ ಯು ವಿಲ್ ಹ್ಯಾವ್ ಟು ಬ್ರೇಕ್ ದ ಫಾಸ್ಟ್. ದಟ್ ಈಸ್ ಬ್ರೇಕ್ಫಾಸ್ಟ್ ಅನ್ನೋದು. This is how it has been taken. So morning the tiffin should be very light. Madhyana you have a heavy lunch. Evening you have a light dinner. This is how it should be for a spiritual sadhaka. And avoid spices as far as possible. Avoid oil foods and avoid this Western culture foods for a spiritual sadhaka.
ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ ಅಮರ ಧ್ಯಾನದಲ್ಲಿ ಶಂಖ ಕಾಣಿಸಿತು. ಇಟ್ ಈಸ್ ಇನ್ ಧ್ಯಾನ ಅಣ್ಣ, ಪ್ಲೀಸ್ ನೋಟ್. ಶಂಖ ಕಾಣಿಸಿತು, ಶಂಖದ ಮಧ್ಯೆ ಲೇಯರ್ ಓಪನ್ ಆಗ್ತಾ ಇತ್ತು. ಇದರ ಅರ್ಥ ಏನು ಅಣ್ಣ ಅಂತ ಒಬ್ರು ಕೇಳಿದ್ದಾರೆ ಈ ಧ್ಯಾನದ ಅನುಭವದ ಬಗ್ಗೆ. It is a spiritual significance. It is telling that he is doing the spiritual sadhana, the dhyana portion properly. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಜಿಂಕೆ ಯಾವ ದೇವರನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅಷ್ಟು ಪರ್ಟಿಕ್ಯುಲರ್ ಗೊತ್ತಿಲ್ಲ ಜಿಂಕೆ ಬಗ್ಗೆ ನಮಗೆ. ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ಒಬ್ರು ಅಕ್ಕದು ಮತ್ತೆ, ಗೋಪಿ ತಿಲಕದ ಮಹತ್ವದ ಬಗ್ಗೆ ಅಮರ ಗುರುಗಳು ಏನಾದ್ರು ತಿಳಿಸಿದ್ದಾರೆಯೇ? ಸೊ ಈ ದಿನನಿತ್ಯವೂ ಕೂಡ ನಾವು ಈ ತಿಲಕವನ್ನ ಇಟ್ಕೊಳ್ಬಹುದಾ ಅಂತ ಕೇಳಿದ್ದಾರೆ. ಅಮ್ಮ, ಇಟ್ ಈಸ್ ಕಮ್ ಅಮ್ಮ ಗುರು ಇದ್ರ ಬಗ್ಗೆ ಏನು ಹೇಳಿಲ್ಲ ಅಮ್ಮ. ಇದು ನಾವಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು ಈ ತಿಲಕಗಳು ವಿಧಾನಗಳೆಲ್ಲ ಅಮ್ಮ. ಧನ್ಯವಾದಗಳಣ್ಣ. ಈಗ ನಾನು ಒಮ್ಮೆ ಗ್ಯಾಲರಿ ಮೋಡ್ಗೆ ವಾಪಸ್ ಬಂದಿದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಒಬ್ರು ಅಣ್ಣ ನಿಮ್ಮ ಹತ್ರ ಲಾಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಭಾಗವತ ಸಪ್ತಾಹ ಮಾಡ್ಬೇಕಂತ ಹೇಳಿದ್ರು. ಸೊ ಹಿ ಹಸ್ ಗಿವನ್ ಅನ್ ಅಪ್ಡೇಟ್. ನಮಸ್ತೆ ಸತೀಶ್ ಅಣ್ಣ, ಗುರುಗಳ ಆಶೀರ್ವಾದದಿಂದ ಭಾಗವತ ಸಪ್ತಾಹ ಆಗಿದೆ. ನಾನು ದಿನನಿತ್ಯ ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಮಾಡಿ 12 ಸ್ಕಂದ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಅಂತ ಅಂದ್ಬಿಟ್ಟು ಅವ್ರ ಗ್ರಾಟಿಟ್ಯೂಡ್ ಅನ್ನ ತಿಳಿಸಿದ್ದಾರೆ. ಒಳ್ಳೇದಮ್ಮ. ಇಟ್ ಈಸ್ ಅ ಗುಡ್ ಅಚೀವ್ಮೆಂಟ್ ಬೈ ಹಿಮ್. Krishna's blessings he has got, and he will attain Vaikuntha in this birth. ಧನ್ಯವಾದಗಳನ್ನ. ಅವರು 12 ಸ್ಕಂದಗಳು ಮುಗ್ದಿದೆ ಅಂತ ಒಂದು ಅಪ್ಡೇಟ್ ಹೇಳಿದ್ದಾರೆ. ಅದೆಲ್ಲ ಹೇಳೋದು ಪಬ್ಲಿಸಿಟಿ ಬೇಡಮ್ಮ. ಈ ಸ್ಪಿರಿಚುವಲಿಸಮ್ ಶುಡ್ ಬಿ ಸೀಕ್ರೆಟ್ ಅಂಡ್ ಸೇಕ್ರೆಡ್. ಈ ತರ ಜೂಮ್ ಮೀಟಿಂಗ್ ನೆಲ್ಲ ಹೇಳೋದು ಸರಿಗಿಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ಸ್ಪಿರಿಚುವಲಿಸಮ್ ಇಸ್ ಯು ಹ್ಯಾವ್ ಟು ಕೀಪ್ ಇಟ್ ಟು ಯುವರ್ ಸೆಲ್ಫ್. ಇಟ್ ಇಸ್ ಫಾರ್ ಯು. ಇಟ್ ಶುಡ್ ನಾಟ್ ಬಿ ಮೇಡ್ ಪಬ್ಲಿಕ್ ಲೈಕ್ ದಿಸ್. ಅರ್ಥ ಆಯ್ತಾ? ದೇ ಶುಡ್ ಜಸ್ಟ್ ಫಾಲೋ ವಾಟ್ ಎವರ್ ಇಸ್ ಸೆಡ್. ಅವ್ರು ಬೇಕಾದ್ರೆ ಸಪರೇಟ್ ಆಗಿ ನಮ್ಗೆ ಮನೋತಿನಲ್ಲಿ ಬಂದು ಮಾತಾಡ್ಲಿ, ಇಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡ್ಲಿ. ಈ ತರ ಎಲ್ಲರಿಗೂ ಗೊತ್ತಂಗೆ ನಾನ್ ಮಾಡಿದ್ದೀನಿ ಅಂತ ಒಂದು ತೋರ್ಸ್ಕೊಳ್ತಾ ಇದಾರೆ, ಅದು ಬರಬಾರ್ದು. ಅರ್ಥ ಆಯ್ತಾ? ಧನ್ಯವಾದ. ನಾನು ಅನ್ನೋದು ಬರಬಾರ್ದು. ಅದ್ರಲ್ಲಿ ಅವ್ರು ತಿಳ್ಕೊಳ್ಳಿ ಇದನ್ನ. ಧನ್ಯವಾದಗಳನ್ನ. ಒಬ್ರು ಒಂದ್ ಪ್ರಶ್ನೆ ಕೇಳಿದ್ದಾರೆ, ನಾನು ಅವ್ರು ಹೇಳಿರೋದ್ ಹಾಗೇನೆ ಓದಿ ಹೇಳ್ತೀನಿ. ಈವನ್ ದೋ ಶುಕ್ರಾಚಾರ್ಯ ಈಸ್ ಎ ದೇವತಾ, ಇಟ್ ಸೀಮ್ಸ್ ಲೈಕ್ ಹಿ ಹ್ಯಾಸ್ ಗಾನ್ ರೋಗ್ ಫಾರ್ ಸಪೋರ್ಟಿಂಗ್ ಕಲಿ ಪುರುಷ ಅಂತ ಬರ್ದಿದ್ದಾರೆ. ಅಲ್ಲಮ್ಮ, he has not supported Kali Purusha. That is a wrong perception. And he is not a devata. He is a rishi. He is Asura Guru. ಅದನ್ನು ಅರ್ಥ ಮಾಡ್ಕೊಳ್ಳಿ. He is the son of Bhrigu Maharishi, the great Bhrigu Maharishi. He comes in the lineage of Bhrigu Maharishi. ಧನ್ಯವಾದಗಳು ಅಣ್ಣ. ಕೈಂಡ್ಲಿ ಹ್ಯಾವ್ ಸಮ್ ವಾಟರ್. ಹೇಳಿ ಮಗ. ಅಣ್ಣ, ದ ಗಾಡ್ಸ್ ಲ್ಯಾಂಗ್ವೇಜ್, ದೇವರುಗಳು ಮಾತಾಡೋ ಒಂದು ಭಾಷೆ ಸಂಸ್ಕೃತನ ಅಂತ ಒಬ್ರು ಕೇಳಿದ್ದಾರೆ. ಇಲ್ಲಮ್ಮ, ಅವ್ರಿಗೆ ಭಾಷೆ ಇಲ್ಲ. ಅದೆಲ್ಲ ದೇ ಕಮ್ಯುನಿಕೇಟ್ ಥ್ರೂ ಮೈಂಡ್ ಅಮ್ಮ. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ, ದಯವಿಟ್ಟು ನನ್ಗೊಂದು ಸಜೆಷನ್ ಮಾಡಿ. ಪೀಸ್ ಆಫ್ ಮೈಂಡ್ ಜೀವನದಲ್ಲಿ ಹೇಗೆ ಪಡೆಯೋದು ಅಂತ ಕೇಳಿದ್ದಾರೆ ಒಬ್ರು ಅಕ್ಕ. You get a guru. From the guru you get the knowledge of the spiritualism. Follow it and you'll get peace. ಮುಂದೆ ಒಬ್ರು ಅಕ್ಕನೇ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಮದ್ವೆ ಆಗಿಲ್ದಲೇ ಇರೋರು ಮೋಕ್ಷ ಪಡೆಯೋದಿಲ್ಲ, ಈವನ್ ವೆನ್ ಅವ್ರು ಸ್ಪಿರಿಚುವಲ್ ಸಾಧನೆಯನ್ನ ಮಾಡಿದ್ರೆ ಕೂಡ ಮೋಕ್ಷವನ್ನ ಪಡೆಯೋದಿಲ್ಲ ಅಂತ ಹೇಳ್ತಾರೆ, ಅನ್ಮ್ಯಾರಿಡ್ ಇರೋರು. ಈಸ್ ಇಟ್ ಕರೆಕ್ಟ್ ಅಂತ ಕೇಳಿ. It is not correct, ma. See, moksha, it is depends on individual spiritual path what they follow, ma.
ಅರ್ಥ ಆಯ್ತಾ? ಎಸ್ ಅಣ್ಣ, ಧನ್ಯವಾದಗಳಣ್ಣ. ಹ್ಮ್ ಈಗ ನಾವು ಹ್ಮ್ ಗ್ಯಾಲರಿ ಮೋಡಲ್ ವಾಪಸ್ ಬಂದಿದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಕೇಳಿ. ಅಣ್ಣ ದಯವಿಟ್ಟು ಅನ್ಮ್ಯೂಟ್ ಮಾಡಿ, ನೀವು ಮಾತಾಡಿ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಲಾಸ್ಟ್ ಇಯರ್ ಜನವರಿನಲ್ಲಿ ಒಂದು ಪೋಸ್ಟ್ ಮಾಡಿದ್ವಿ. ಜಯನಗರ ಕಮಲಾ ಕೃಪಾದಲ್ಲಿ ಅಮರ ಗುರುಗಳು 7 ಗಂಟೆ ಅಷ್ಟೊತ್ತಿಗೆ ನೀವೆಲ್ಲ ಸನ್ನಿಧಿಲಿದ್ರಿ, ಮತ್ತೆ ವಿಶ್ವಾಮಿತ್ರರು ಬಂದಿದ್ರು ಅಂತ. ಅಣ್ಣ ಅದೊಂದ್ ಸ್ವಲ್ಪ ಏನಾರ ಹೇಳ್ಬೋದ ಅಣ್ಣ ಅದ್ರ ಬಗ್ಗೆ ಇವಾಗ? ಅಲ್ಲ, ಅದು ವೆಬ್ಸೈಟ್ ನಲ್ಲಿ ಇದೆ, ದಯವಿಟ್ಟು ಅದು ನೋಡಿ. ಚಿತ್ರಾ ಪೌರ್ಣಮಿ ದಿವಸ ವಿಶ್ವಾಮಿತ್ರ ಮಹೇಶ್ವರ್ ಬಂದಿದ್ದು, ಶಂಬಲ ಇನ್ನರ್ ಗ್ರೂಪ್ ಅಂತ ಸ್ಟಾರ್ಟ್ ಮಾಡಿದ್ರು. ಇನ್ ಡೀಟೇಲ್ ಇಟ್ ಇಸ್ ಗಿವನ್ ಇನ್ ದ ವೆಬ್ಸೈಟ್, ಪ್ಲೀಸ್ ಗೋ ಥ್ರೂ ಇಟ್. ಆಗ್ಬೋದಣ್ಣ. ಧನ್ಯವಾದ ಅಣ್ಣ. ಧನ್ಯವಾದ. ಧನ್ಯವಾದಗಳು ಅಣ್ಣ. ಪವಿತ್ರ ಮೋಕ್ಷ ಅನ್ನೋದು ನೋಡಿ, ಇಟ್ ಇಸ್ ನಾಟ್ ವೆದರ್ ಯು ಆರ್ ಮ್ಯಾರಿಡ್ ಆರ್ ನಾಟ್ ಮ್ಯಾರಿಡ್ ಅಂಡ್ ಆಲ್. It depends on the past karmas you have done in so many births. Many births would have got married. Due to some karma, you would not have got married in this birth. ನೀವೇನೋ ತಪ್ಪು ಮಾಡಿರ್ತೀರ, ನೆಕ್ಸ್ಟ್ ಮಂತ್ ಯು ವಿಲ್ ಗೆಟ್ ಮ್ಯಾರಿಡ್. ಸೊ ಇದನ್ನ ಒಂದ್ ಲೈನ್ ಆಗಿ ತಿಳ್ಕೊಬಾರ್ದು ಅವರು. ಅನ್ಮ್ಯಾರಿಡ್ ಆಗಿದ್ರೆ ಮೋಕ್ಷ ಸಿಕ್ಕಲ್ಲ ಅಂತ. ಇದಕ್ಕೆಲ್ಲ ಇಟ್ ಇಸ್ ನಾಟ್ ಎ ಒನ್ ಲೈನ್ ಆನ್ಸರ್ ಫಾರ್ ಇಟ್. ಇದಕ್ಕೆ ದೇರ್ ಆರ್ ಸೋ ಮೆನಿ ಅದರ್ ರೀಸನ್ಸ್ ಡಿಪೆಂಡಿಂಗ್ ಇನ್ ದರ್ ಇಂಡಿವಿಜುವಲ್ ಕರ್ಮಾಸ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, is it possible to us to know about what was going on in parallel universe ಅಂತ ಕೇಳಿದ್ದಾರೆ. It is not that easy, ma, to know what is going on. And what is the use you knowing about it? What can you do? It is only your inquisitiveness. Yes, First try to know inside you what you are. That is more important. Instead of trying to know what is outside. ಧನ್ಯವಾದಗಳಣ್ಣ. First, no. ಇನ್ನೊಂದು ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ನನಗೆ ಪದೇ ಪದೇ 11 11 333 444 ಈ ತರ ನಂಬರ್ಸ್ ಕಾಣಿಸ್ತಾ ಇರುತ್ತೆ, ಇದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ಆರ್ ಸುಮ್ನೆ ಅದ್ ಬರತ್ತಾ ಅಂತ ಹೇಳಿದ್ದಾರೆ. ಅಣ್ಣ, ದಿಸ್ ಕ್ವಶನ್ ಇಸ್ ರಿಲೇಟೆಡ್ ಟು manifestation and the angel numbers, this kind of category question ಅಣ್ಣ ಇದು. Ma, ಇದು ಇಟ್ಸ್ ಎ ವೆಸ್ಟರ್ನ್ ನ್ಯೂಮರಾಲಜಿ ಮಾ. ಇದು ಅದು ಅಷ್ಟು ಕರೆಕ್ಟ್ ಇಲ್ಲ. ಸೊ ವಿ ಕೆನಾಟ್ ಕಾಮೆಂಟ್ ಆನ್ ದಿಸ್. ಅದು ಬರ್ತಿದೆ ಅಂದ್ರೆ ಇಟ್ ಈಸ್ ದಿಸ್ ಇಂಡಿವಿಜುವಲ್ ಪರ್ಸೆಪ್ಷನ್ ಅಷ್ಟೇ, ಬೇರೆ ಏನಿಲ್ಲ. ವಿ ಕೆನಾಟ್ ಗಿವ್ ಎನಿ ಪರ್ಟಿಕ್ಯುಲರ್ ಆನ್ಸರ್ ಫಾರ್ ದಿಸ್. ಧನ್ಯವಾದಗಳು ಅಣ್ಣ. ಮುಂದಿನ ಒಂದು ಪ್ರಶ್ನೆ, we know that American people are from Kuber Loka. One person born in USA in this lifetime, but he remembers his previous birth that he took place in Karnataka and he was sannyasi in that past lifetime. So now to consider him, he is from Kubera Loka or Parabrahma Loka ಅಂತ ಕೇಳಿದ್ದಾರೆ. ಈಗಲ್ಲಮ್ಮ, ಸಿ ಇನ್ ಹಿಸ್ ಪಾಸ್ಟ್ ಬರ್ತ್ he was here. ಅವ್ರು ಏನೋ ಕರ್ಮ ಮಾಡಿದ್ದಾರೆ, ಅದಕ್ಕೋಸ್ಕರ he is born in America this time. That doesn't mean that he is from Kubera Loka. ಅರ್ಥ ಆಯ್ತಾ? ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕದು. ನಮಸ್ಕಾರ ಸತೀಶ್ ಅಣ್ಣ, ನೆಕ್ಸ್ಟ್ ಜನ್ಮದಲ್ಲಿ ಮದ್ವೆ ಆಗ್ಬಾರ್ದು ಅಂತ ಈಗ ಧ್ಯಾನದಲ್ಲಿ ಬೇಡ್ಕೊಂಡ್ರೆ ನೆಕ್ಸ್ಟ್ ಜನ್ಮದಲ್ಲಿ ಹಾಗೇನೆ ಆಗುತ್ತಾ ಅಂತ ಕೇಳಿದ್ದಾರೆ. If the sankalpa is very strong, ಆತರ ಆಗ್ತದೆ. It depends on your strong sankalpa. ಧನ್ಯವಾದಗಳು ಅಣ್ಣ. ಪ್ರೀತಿ ಅಕ್ಕ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಮುಂದಿನ ಒಂದು ಪ್ರಶ್ನೆ, ಗುರುಗಳೇ, ನಾನು ಪ್ರಥಮ ಸಾರಿ ಮನೋತಿಗೆ ಬರ್ತಾ ಇದ್ದೇನೆ, ಸಮವಸ್ತ್ರ ಏನಾದ್ರು ಇದೆಯಾ, ಯೂನಿಫಾರ್ಮ್ ಏನಾದ್ರು ಇದೆಯಾ ಅಂತ ಕೇಳಿದ್ದಾರೆ. ಫಸ್ಟ್ ಟೈಮ್ ಅವ್ರು ಬರ್ತಾ ಇದ್ದಾರೆ. ಬನ್ನಿ, ಫಸ್ಟ್ ಟೈಮ್ ನಾಳೆ ಬಂದ್ಮೇಲೆ ಅಲ್ಲಿ ಏನು ಹೆಂಗೆ ಅಂತ ನಾವು ಹೇಳ್ತೀವಿ. ನೀವು ಹೃದಯಪೂರ್ವಕವಾಗಿ ಬನ್ನಿ. ನೀವು ಬೇರೆ ಏನು ನೀವು ಮೆಟೀರಿಯಲ್ ಏನೋ ತಗೊಂಡ್ ಬರ್ಬೇಕು ಆತರ ಏನಿಲ್ಲ. ಕಮ್ ವಿತ್ ಯುವರ್ ಪ್ಯೂರ್ ಹಾರ್ಟ್, ವಿತ್ ಲವ್ ಅಂಡ್ ಅಫೆಕ್ಷನ್, ದಟ್ ಇಸ್ ಇನಫ್. ರಾಜು ಅಣ್ಣ, ನೀವು 10 ಗಂಟೆಯಿಂದ 10:30 ಒಳಗಡೆ ಮನೋತಿಗೆ ತಲುಪಬೇಕಾಗತ್ತೆ. ನಾಳೆ ಬೆಳಗ್ಗೆ, ಭಾನುವಾರ ಮಾತ್ರ ಮನೋತಿ ಓಪನ್ ಇರುತ್ತೆ.
ನೀವು ನಾಳೆ 10 ಗಂಟೆಯಿಂದ 10:30 ಒಳಗಡೆ ತಲುಪಿ ಅಣ್ಣ ಅವರನ್ನ ಭೇಟಿ ಮಾಡಿ, ಇಲ್ಲಾಂದ್ರೆ ಪ್ರಶಾಂತ್ ಅಂತ ಇರ್ತಾರೆ ಒಬ್ರು ಅಣ್ಣ, ಅವರನ್ನಾದ್ರೂ ಭೇಟಿ ಮಾಡಿದ್ರೆ ನಿಮ್ಗೆ ಅಣ್ಣ ಅವರನ್ನ ಪರಿಚಯ ಮಾಡಿಸ್ತಾರೆ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಇನ್ನು ಯಾವುದು ಬಂದಿಲ್ಲ ಅಣ್ಣ. ಸೊ ನಾನು ಈ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ. ಕ್ಯಾಮ್ರಾ ಆಫ್ ಮಾಡಿರೋರ್ಗೆ ಒಂದೇ ಒಂದು ಮಾತು, ನೀವು ಕ್ಯಾಮ್ರಾ ಆಫ್ ಮಾಡಿದ್ರು ಪರವಾಗಿಲ್ಲ, ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಬಹುದು. ಇಲ್ಲ ನೀವು ಚಾಟ್ ಅಲ್ಲಿ ಪ್ರಶ್ನೆ ಕೇಳಬೇಕು ಅಂತ ಕಳಿಸಿದ್ರೆ ಕೂಡ ನಾವು ಪ್ರಶ್ನೆಯನ್ನ ಕೇಳ್ತೇವೆ. ಧನ್ಯವಾದಗಳು. ಓಕೆ, ಇನ್ನೊಂದು ಪ್ರಶ್ನೆ ಒಬ್ರು ಅಣ್ಣ ಇಂದ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ಹರಕೆ ಕಟ್ಟುವ ವಿಧಾನವನ್ನ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಅಣ್ಣ. ಹರಕೆ ಕಟ್ಟೋದು ಅಮ್ಮ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಅವರು ತಲೆಗೆ ಸ್ನಾನ ಮಾಡ್ಕೊಂಡು ಶುದ್ಧವಾಗಿ ಆ ಭಗವಂತನ ಯಾವ್ರಿಗೆ ಅವರು ಹರಕೆ ಮಾಡ್ಕೊಳ್ತಾರೋ ಒಂದು ಬಿಳಿ ಬಟ್ಟೆ ತಗೊಂಡು ಅದಕ್ಕೆ ಅರ್ಶಿನ ನೀರು ನಲ್ಲಿ ಡಿಪ್ ಮಾಡಿ ಅದನ್ನ ಕ್ಲೀನ್ ಆಗಿ ಯೆಲ್ಲೋಯಿಶ್ ಮಾಡ್ಬಿಟ್ಟು 11 ರೂಪಾಯಿ ಇಲ್ಲ 21 ರೂಪಾಯಿ ಇಟ್ಕೊಂಡು ಕೈನಲ್ಲಿ ಅವ್ರು ಏನ್ ಹರಕೆ ಬೇಡ್ಕೊಳ್ತಾರೋ ಅದನ್ನ ಮನ್ಸಿನಲ್ಲಿ ನೆನೆಸ್ಕೊಂಡು ಅದನ್ನ ಇಟ್ಟು 3 ನಾಟ್ ಹಾಕಿ ಅದನ್ನ ಭಗವಂತನ ಪಾದಕ್ಕೆ ಇಟ್ಕೋಬೇಕಮ್ಮ. This is how it has to be done. First, let them take the blessings of their father and mother, then their guru, then the rishi they want, then Sri Ganesha, and our ಮನೆ ದೇವರು, then ಯಾವ ದೇವರಿಗೆ ಹರಕೆ ಮಾಡ್ಕೊಳ್ತಾರ ಅವ್ರನ್ನ ಸ್ಮರಣೆ ಮಾಡ್ಕೊಂಡು ಹೃದಯಪೂರ್ವಕವಾಗಿ ಸಂಕಲ್ಪ ಮಾಡ್ಕೊಂಡು ಹರಕೆ ಮಾಡ್ಕೊಬೇಕಮ್ಮ. ಧನ್ಯವಾದಗಳನ್ನ. ಈಗ ಯೂಟ್ಯೂಬ್ ಇಂದ ಒಂದು ಪ್ರಶ್ನೆಯನ್ನ ನಾನು ತಗೊಳ್ತಾ ಇದ್ದೀನಿ. ಬೇರೆಯವರ ಸಮಸ್ಯೆಗಳಿಗೆ ನಾವು ಏನಾದ್ರೂ ಪರಿಹಾರವನ್ನ ಹೇಳಿದ್ರೆ ಅವರ ಬ್ಯಾಡ್ ಕರ್ಮ ನಮ್ಗೆ ಬರುತ್ತಾ ಅಂತ ಕೇಳಿದ್ದಾರೆ. ನೋಡಿ, ನಿಮ್ಮದೇ ಸಾಕಷ್ಟು ಕರ್ಮಗಳಿವೆ, ಅದನ್ನ ತೀರ್ಸ್ಕೊಳ್ಳೋದಕ್ಕೆ ದಾರಿ ನೋಡ್ಕೊಳ್ಳಿ. ಬೇರೆಯವ್ರ ಕರ್ಮಗಳು ತೀರ್ಸಕ್ಕೆ ನೀವು ಯಾರು? ನೀವು ಹೂ ಆರ್ ಯು? ವೈ ಶುಡ್ ಯು ಡೂ ಇಟ್? Definitely you will attract the karma of them to you. ಧನ್ಯವಾದಗಳನ್ನ. ಅಣ್ಣ, ನೀವು ಒಬ್ರು ಹ್ಯಾಂಡ್ ರೈಸ್ ಮಾಡಿದಿರಿ, ದಯವಿಟ್ಟು ಅಣ್ಣ ನಿಮ್ಮ ಹೆಸರೇನು ಅಂತ ಫಸ್ಟ್ ಹೇಳಿ. ಅಕ್ಕ, ನಾನು ಸೋಮಶೇಖರ್ ಅಂತ ಬೇರೆ ನಂಬರ್ ಇಂದ ಮಾಡಿದ್ದೀನಿ, ಅಲ್ಲ ಇನ್ಸ್ಟಾಲ್ ಮಾಡ್ಕೊಂಡೆ, ಅದಕ್ಕೆ ತೊಂದ್ರೆ ಇಲ್ಲ ಅಣ್ಣ, ತೊಂದ್ರೆ ಇಲ್ಲ. ಜಸ್ಟ್ ಐಡೆಂಟಿಫಿಕೇಶನ್ಗೋಸ್ಕರ ಸೋಮಶೇಖರ್ ಅಣ್ಣ ನಿಮ್ಗೆ ಸಂಬೋಧನೆ ಮಾಡ್ಲಿಕ್ಕೆ ಕೇಳಿದ್ದು. ಏನು ಆಗ್ಬೋದು. ದಯವಿಟ್ಟು ಅಣ್ಣ ಮಾತಾಡಿ. ಅಣ್ಣ, ಏಕಾದಶಿ ಉಪವಾಸ ಆದ್ಮೇಲೆ ದ್ವಾದಶಿ ಪಾರಾಯಣ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಣ್ಣ ದಯವಿಟ್ಟು? ಪಾರಾಯಣ ಅಂತ ಯಾವ್ದಿಲ್ಲಪ್ಪ. ಅವತ್ತೇನ್ ಮಾಡ್ತಾರೆ, ದ್ವಾದಶಿ ತಿಥಿ ಯಾವಾಗ ಹುಟ್ಟಿಸ್ತದೋ ಆವಾಗ ತುಳಸಿ ಇಟ್ಕೊಂಡು ತೀರ್ಥ ಇಟ್ಕೊಂಡು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಆ ಭಗವಂತನ ಸ್ಮರಣೆ ಮಾಡ್ಕೊಂಡು ಆ ತುಳಸಿ ತೀರ್ಥವನ್ನು ತಗೊಂಡು ಯು ಬ್ರೇಕ್ ದ ಫಾಸ್ಟ್ ಅಷ್ಟೇ. ಪಾರಾಯಣ ಅಂತ ಯಾವ್ದಿಲ್ಲ. ಏಕಾದಶಿ ಏಕಾದಶಿ ತಿಥಿ ಮಾಡುವಾಗ ನೀವು ಪಾರಾಯಣ ಮಾಡ್ಬೇಕು. ಆ ತುಳಸಿ ತೀರ್ಥ ತಗೊಂಡ್ಮೇಲೆ ನೀವು ಏನಾದ್ರೂ ಊಟ ಮಾಡ್ಕೋಬೇಕು ನೀವು. ಧನ್ಯವಾದ ಅಣ್ಣ, ಅಷ್ಟೇ ಬೇಕಾಯ್ತು. ಅಷ್ಟೇ ಅಷ್ಟೇ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಅವ್ರು ಕೇಳಿದ್ದಾರೆ. ಅವ್ರು ಇಂಗ್ಲಿಷ್ ನಲ್ಲಿ ಕೇಳಿದ್ದಾರೆ, ನಾನು ಓದಿ ಹೇಳ್ತೇನೆ. ಅಣ್ಣ, ಇಫ್ ವಿ ಆರ್ ನಾಟ್ ಗೆಟಿಂಗ್ ಎನಿ ಸ್ಪಿರಿಚುವಲ್ ಡ್ರೀಮ್ ಅಂಡ್ ಇನ್ ಧ್ಯಾನ ಆಲ್ಸೋ ನೋ ಸ್ಪಿರಿಚುವಲ್ ಸೈನ್ ಇಸ್ ಕಮಿಂಗ್, ದಟ್ ಮೀನ್ಸ್ ಆರ್ ವಿ ನಾಟ್ ಇನ್ ದ ಸ್ಪಿರಿಚುವಲ್ ಪಾತ್? ಕೈಂಡ್ಲಿ ಗೈಡ್ ಮಿ ಆನ್ ದಿಸ್ ಬೋತ್ ಕೇಸಸ್. ಕನಸು ಸ್ಪಿರಿಚುವಲ್ ಡ್ರೀಮು ಬರ್ತಾ ಇಲ್ಲ ಅಥವಾ ಯಾವುದೇ ಸ್ಪಿರಿಚುವಲ್ ಸೈನು ಸಿಗ್ತಾ ಇಲ್ಲ ಧ್ಯಾನ ಮಾಡೋವಾಗ ಅಂತ ಕೇಳಿದ್ದಾರೆ. ನೋಡಿಮ್ಮ, ಇವರು ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇದ್ದಾರೆ. ಆತರ ಎಲ್ರು ಎಷ್ಟೋ ಜನ ಸ್ಪಿರಿಚುವಲ್ ಸಾಧನೆ ಮಾಡ್ತೀವಿ. ಸೊ ನಾವೆಲ್ಲ ಏನ್ ಮಾಡ್ತೀವಿ, ವಿ ಬೋರ್ಡ್ ದ ಟ್ರೈನ್ ವಿಚ್ ಇಸ್ ಗೋಯಿಂಗ್ ಟು ಡೆಲ್ಲಿ ಫ್ರಮ್ Bangalore. Fortunately, some people sit in the window side. Some people don't get the seat in the window side. They sit elsewhere. So by virtue of sitting in the window, the person sees the outside scenery. That is an experience for him. But the person who's sitting inside, other than the window side,
he doesn't get it, but he travels in the train. Ultimately, they reach Delhi. Alva? So whether you get experience or not experience, in the ultimate spiritual sadhana, you reach your destination. ಅರ್ಥ ಆಗಿರ್ಬೇಕು ಅವ್ರಿಗೆ. ಎಸ್ ಅಣ್ಣ. ಅಕ್ಕ, ನಿಮ್ಗಿಂದ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಬರ್ದು ಕೇಳಿ ಅಕ್ಕ, ಇಲ್ಲ ಅನ್ಮ್ಯೂಟ್ ಆದ್ರೂ ಮಾಡ್ಕೊಡ್ತೀನಿ. ಧನ್ಯವಾದಗಳು. ಸೋಮಶೇಖರ್ ಅಣ್ಣ, ತಾವು ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಆ, ಅಣ್ಣ, ಇವತ್ ಬೆಳಗ್ಗೆ ಒಂದು ಕನ್ಸು ಅಣ್ಣ, 4:20 ಒಂದು 4 ಗಂಟೆಗೆ ಹೇಳೋನು, ಆದ್ರೆ ಇವತ್ತು 4:20 ಬಟ್ ಒಂದು 10-15 ನಿಮಿಷದಿಂದ ಒಂದು ದೇವಸ್ಥಾನದಲ್ಲಿ ಇದ್ದಣ್ಣ, ತುಂಬಾ ಜನ ಇದ್ರು. ಒಬ್ರು ಗುರುಗಳು ಬಂದು ನನಗೆ ಬಾಲಕೃಷ್ಣಂದು ಮೂರ್ತಿ ಕೊಟ್ರು. ಅದು ಹೆಚ್ಚು ಕಡೆ ಒಂದು 2.5 ಅಡಿ ಇತ್ತು. ಆರೆಂಜ್ ಕಲರ್ ಪೇಂಟ್ ಆಗಿತ್ತು, ಮತ್ತೆ ಬ್ಲೂ ಕಲರ್ ಪೇಂಟ್ ಆಗಿತ್ತು ಅಣ್ಣ. ಅದನ್ನ ತಬ್ಕೊಂಡು ನಾನು ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದೆ. ಎಲ್ರು ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರು. ನನ್ಗೆ ಹಿಂಗ್ ಕಣ್ಬಿಟ್ಟೆ, ನನ್ ಕಣ್ಣಲ್ಲೂ ನೀರ್ ಬರ್ತಿದೆ ಅಣ್ಣ. ತುಂಬಾ ಒಳ್ಳೆ ಅನುಭೂತಿ ಇತ್ತಣ್ಣ. ಕೃಷ್ಣನ ಅನುಗ್ರಹ ಆಗಿದೆ ಸ್ವಾಮಿ ನಿಮ್ಗೆ. ಹಾ, ಅದೇ ಕೃಷ್ಣನ ಅನುಗ್ರಹ ಆಗಿದೆ, ಇನ್ನೇನ್ ಬೇಕು ನಿಮ್ಗೆ? ಅದೇ ಬೇಕಾಗಿತ್ತಲ್ಲ ಅಣ್ಣ, ಅನುಭೂತಿ ಸಿಕ್ಕಿದ್ಯಲ್ಲ, ಇನ್ನು ಅವ್ರನ್ನೇ ಇಟ್ಕೊಳ್ಳಿ. ಆಗ್ಬೋದಣ್ಣ. ಹ್ಮ್. ಅಣ್ಣ, ಇನ್ನೊಂದೇ ಒಂದು ವಿಚಾರ ಇತ್ತಣ್ಣ. ಹೇಳಿ. ಮಧು ಮಾತೆ ಅಂತ ಇದರಲ್ಲ ಅಣ್ಣ, ಅವ್ರದ್ದು ಪರಿಚಯ ಗೊತ್ತಿಲ್ಲ ನಂಗೆ, ತಿಳಿಸ್ಬೋದಣ್ಣ? ಅದು ಗಂಗಾಮಾತೆ ಅವರು ಅಂತ ಜರ್ಮನಿಯಲ್ಲಿ ಇದ್ದಾರಪ್ಪ. ಅವ್ರನ್ನ ಹೆಂಗ್ ಪರಿಚಯ ಮಾಡೋದು ನಿಮ್ಗೆ ಹೇಳಿ? ಹಾ, ಸರಿ ಅಣ್ಣ, ಅಷ್ಟೇ ಇದ್ರೆ ಸಾಕು. ಆಯ್ತು. ಧನ್ಯವಾದಗಳು ಅಣ್ಣ, kindly have some water ಅಣ್ಣ. ತಗೊಳ್ತೀನಿ. ಹೇಳಿ. ಅಣ್ಣ, ಮುಂದೆ ಒಬ್ರು ಅಕ್ಕ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಇವರು ವೆಬ್ಸೈಟ್ ಅಲ್ಲಿ ಹೇಳಿ. ಎಕ್ಸಸೈಸಸ್ ಅಪ್ಲೋಡ್ ಆಗಿದೆ ಅಲ್ವಾ? ಆ ಎಕ್ಸಸೈಸ್ ಹೇಳಿ. 2 ವಾರಗಳಿಂದ ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ದಾರೆ. ಬಟ್ ಆದ್ರೆ ಅಕ್ಕ ಅವರು ಸ್ವಲ್ಪ ಏನೋ ಶಿ ಹಸ್ ಫಾಲನ್ ಸಿಕ್. ಆಮೇಲೆ ಅವ್ರಿಗೆ ಯಾವ್ದೋ ಒಂದು ಎನರ್ಜಿ ಅವ್ರ ಒಳಗಡೆ ಫ್ಲೋ ಆಗ್ತಾ ಇದೆ ಅಂತ ತುಂಬಾ ಭಾಸವಾಗ್ತಾ ಇದೆಯಂತೆ. ಸೊ ಅವ್ರೇನ್ ಕೇಳ್ತಾ ಇದಾರೆ, ಈ ಒಂದು ಎನರ್ಜಿ ಫ್ಲೋ ಫೀಲಿಂಗ್ ಇಂದ ನಾನು ಸಿಕ್ ಆಗಿದ್ದೀನ, ಹುಷಾರ್ ತಪ್ಪಿದೀನ ಅಂತ ಅವ್ರು ಕೇಳ್ತಾ ಇದಾರೆ ಅಣ್ಣ. ಅಲ್ಲ, ಆತರ ಭಾವನೆ ಇಟ್ಕೋಬಾರ್ದಮ್ಮ. ಅವರು ಎಕ್ಸರ್ಸೈಸಸ್ ಮಾಡುವಾಗ ಮಾಡ್ಲಿ. ಅವರು ಅದರಿಂದ ಫಿಸಿಕಲಿ ದೇ ವಿಲ್ ಇಂಪ್ರೂವ್ ಅಂಡ್ ದೇ ವಿಲ್ ಗೆಟ್ ಸ್ಟ್ರೆಂತ್. ಫಿಸಿಕಲ್ ಸ್ಟ್ರೆಂತ್ ಸಿಗ್ತದೆ. ದೇ ವಿಲ್ ಗೆಟ್ resistance also from outside any bad negative forces. So exercise ಗೂ ಇದಕ್ಕೂ ಇಲ್ಲ. ಅವ್ರ ಕರ್ಮಾನುಸಾರ ಅವ್ರ ಈ ತರ ಫಾರೆನ್ಸಿಕ್. ಬಟ್ ಅವ್ರ ಪ್ರಶ್ನೆ ಅಂದ್ರೆ, ಅವ್ರಿಗೆ ಒಂದು ಎನರ್ಜಿ ಫ್ಲೋ ಆಗ್ತಾ ಇರೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಂತೆ. ಅದರಿಂದ ಏನಾರು ಆಗ್ತಾ ಇದೆಯಾ ಅಂತ ಕೇಳ್ತಾ ಇದಾರೆ ಅಣ್ಣ. ಇಲ್ಲಮ್ಮ, ಇಲ್ಲ, ಅದರಿಂದ ಏನಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಕರ್ಮ, ದಟ್ಸ್ ಆಲ್. ಓಕೆ ಅಣ್ಣ, ಅವ್ರು ಈಗ ಎಕ್ಸಸೈಸ್ ನ ಒನ್ಸ್ ಹುಷಾರಾಗಿದ ತಕ್ಷಣ ಕಂಟಿನ್ಯೂ ಮಾಡ್ಬೋದಲ್ಲ ಅಣ್ಣ? ಇಲ್ಲ, ಖಂಡಿತ ಮಾಡ್ಬೇಕಮ್ಮ. ಇಟ್ ಇಸ್ ನೆಸೆಸರಿ ಫಾರ್ ದೆಮ್. ಧನ್ಯವಾದಗಳಣ್ಣ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ, ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ ಅಣ್ಣ. ಮೀನ್ವೈಲ್ ಚಾಟ್ ಇಂದ ಒಂದು ಪ್ರಶ್ನೆ ಇದೆ. ನಮಸ್ತೆ ಸರ್, ಕ್ಯಾನ್ ವಿ ಡೊನೇಟ್ ಆರ್ ಹೆಲ್ಪ್ ಲಿಟಲ್ ಫೈನಾನ್ಷಿಯಲಿ ಫಾರ್ ಸಮ್ವನ್ ಫಾರ್ ಅ ಫ್ರೆಂಡ್ಸ್ ಹಸ್ಬೆಂಡ್ಸ್ ಡಯಾಲಿಸಿಸ್ ಕಂಡೀಷನ್ ಅಂತ ಕೇಳಿದ್ದಾರೆ. ಮಾಡ್ಬೋದಮ್ಮ. ಶ್ರೀ ಕೃಷ್ಣ ಅರ್ಪಣ ಅಂತ ಮಾಡ್ಬಿಡ್ಲಿ. ಡೋಂಟ್ ಎಕ್ಸ್ಪೆಕ್ಟ್ ದಟ್ ಮನಿ ಬ್ಯಾಕ್. ಯು ಆರ್ ಡೂಯಿಂಗ್ ಒನ್ ವೇ ಟ್ರಾಫಿಕ್ ಅಷ್ಟೇ. ಧನ್ಯವಾದಗಳಣ್ಣ. ರಾಜು ಅಣ್ಣ, ನೀವು ಒಂದು ಪ್ರಶ್ನೆ ಕೇಳಿದ್ದೀರಾ ಚಾಟ್ ಅಲ್ಲಿ, ಅಮರ ಗುರುಗಳ ಫೋಟೋ ಬೇಕು ಅಂತ. ಖಂಡಿತ ಫಸ್ಟ್ ಟೈಮ್ ಬರೋರು ಎಲ್ರಿಗೂ ಅಮರ ಅವರ ಫೋಟೋ, ವಿಭೂತಿ, ಚಂದನವನ್ನ ಕೊಡ್ಲಾಗತ್ತೆ. ನೀವು ನಾಳೆ ಮನೋತಿಗೆ ಹೋಗಿ ಪ್ರಶಾಂತ್ ಅಣ್ಣ ಮತ್ತೆ ಸತೀಶ್ ಅಣ್ಣ ಇಬ್ಬರನ್ನು ಭೇಟಿ ಮಾಡಿ, ನಿಮ್ಗೆ ಇದ್ರ ಸಹಾಯ ಆಗುತ್ತೆ. ಖಂಡಿತ ನಿಮ್ಗೆ ಗುರುಗಳ ಫೋಟೋ ನಾಳೆ ಸಿಗುತ್ತೆ. ನೀವು 10ರಿಂದ 10:30 ಒಳಗಡೆ ದಯವಿಟ್ಟು ಮನೋತಿಯನ್ನ ತಲುಪಿ. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಅಣ್ಣ,
ಮನೇಲಿ ದೆವ್ವ ಪೀಡೆ ಪಿಶಾಚಿ ಇದೆ ಎಂದು ಹೇಳ್ತಾರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಮನೆ ಬಿಡ್ಬೇಕು ಅಂತಾನು ಹೇಳ್ತಾ ಇದಾರೆ. ಸೊ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಅಮ್ಮ ಅದಕ್ಕಿಂತ ಜನಗಳಿದ್ದಾರಮ್ಮ ತೆಗಿಯೋರು, ಅವ್ರನ್ನ ಕಾಂಟ್ಯಾಕ್ಟ್ ಮತ್ತೆ ರೈಟ್ ಪರ್ಸನ್, ದೇ ವಿಲ್ ರಿಮೂವ್ ದಟ್ ನೆಗೆಟಿವ್ ಎಫೆಕ್ಟ್. ಬಟ್ ಕರೆಕ್ಟ್ ಆಗಿ ಒಳ್ಳೆಯವರು ನಿಜವಾಗಿ ಅವ್ರನ್ನ ಇವರು ಕನೆಕ್ಟ್ ಮಾಡ್ಕೋಬೇಕು. ಇವಾಗ ಸಾಕಷ್ಟು ದುಡ್ಡು ತಗೊಂಡು ಏಮಾರಿಸ್ತಾ ಇದ್ದಾರೆ. ಸೊ ಅದು ನಾವು ಕರೆಕ್ಟ್ ಆಗಿ ಅಡ್ವೈಸ್ ಮಾಡಕ್ಕಾಗಲ್ಲ. ಧನ್ಯವಾದಗಳನ್ನ. There are people who are capable of removing such negativity. ಧನ್ಯವಾದಗಳನ್ನ. ಹ್ಮ್. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ, ಇಂದು ಮುಂಜಾನೆ ಧ್ಯಾನ ಮಾಡುತ್ತಿದ್ದಾಗ ತ್ರಿಭುಜ ಅಂದ್ರೆ ಟ್ರಯಾಂಗಲ್ ಕಾಣಿಸ್ಕೊಂತು. ಅದು 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 ಕಾಣಿಸ್ತಾ ಇದ್ದಂತೆನೆ ಅದು ಅವ್ರಿಗೆ ಆ ಟ್ರಯಾಂಗಲ್ ಕಾಣಿಸ್ತಿದ್ದಂಗೆನೆ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನೋಂತ ಒಂದು ಅನುಭವ ಆಗಿದೆ. ಸೊ ಅವ್ರು ಇದ್ರ ಬಗ್ಗೆ ನಿಮ್ಗೆ ಕೇಳ್ತಾ ಇದಾರೆ ಅಣ್ಣ. ಇಟ್ಸ್ ಎ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಮ್ಮ. ಅದ್ರ ಬಗ್ಗೆ ಏನು ಅವರು they should not have any negative attitude about it. It's a spiritual significance. They have got this experience. The triangle denotes the Trimurtis, Tridevis, Atara, Trigunas. Atara. ಧನ್ಯವಾದಗಳು ಅಣ್ಣ. ಈಗ ಒಬ್ರು ಚಾಟ್ ಅಲ್ಲಿ ಅಮರಗುರುಗಳ ಫೋಟೋ ಬೇಕು ಅಂತ ಕೇಳಿದ್ರೆ ನಿಮ್ ನೇಮ್ ಕೂಡ ಇಲ್ಲಿ ಐಡೆಂಟಿಫಿಕೇಶನ್ ಇಲ್ಲ. ನೀವು ಮನೋವತ್ತಿಗೆ ಹೋಗಿ ಅಣ್ಣ ಅವರನ್ನ ಭೇಟಿ ಮಾಡ್ಬೇಕು. ನಾನು ಈಗ ಜಸ್ಟ್ 2 ನಿಮಿಷ ಮುಂಚೆ ಹೇಳಿದ ಹಾಗೆ ನೀವು ಭೇಟಿ ಮಾಡಿ ಅಣ್ಣ ಅವ್ರ ಕಡೆಯಿಂದಾನೇ ನೀವು ಫೋಟೋನ ಕಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸೋಮಶೇಖರ್ ಅಣ್ಣ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಣ್ಣ ಕಾಯಕಲ್ಪ ಬಗ್ಗೆ ಏನಾರು ಹೇಳ್ಬೋದ ಅಣ್ಣ? ಅದೆಲ್ಲ ಆಗೋದಿಲ್ಲ ರೀ. ಅದೆಲ್ಲ ಅದು ಅಷ್ಟು ಈಸಿ ಇಲ್ಲ, ತಿಳ್ಕೊಂಡು ಪ್ರಯೋಜನ ಇಲ್ಲ. ಆಗ್ಬೋದಣ್ಣ. ಧನ್ಯವಾದ ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆಯನ್ನ ಬರ್ದು ಕೇಳಿದ್ದಾರೆ. ನಾನು ಓದಿ ಹೇಳ್ತೀನಿ. ಅಣ್ಣ, ಇಫ್ ಗುರು ಅಮರ and Sri Krishna is with us and always I believe that it is true for me. Even after this belief, should we still practice the exercises? Please suggest ಅಂತ ಕೇಳಿದ್ದಾರೆ. The exercises are given for the physical strength. ಅರ್ಥ ಆಯ್ತಾ? Only if the ship is okay, then you can do the spiritual sadhana. So ಗುರು ಅಮರ ಇದ್ದಾರೆ ಅಂತ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಗೆ ಕಾಯಿಲೆ ಬಂದ್ರೆ ಏನ್ ಮಾಡ್ತಾರೆ ಹೇಳಿ? ಯು ಹ್ಯಾವ್ ಟು ಸಫರ್ ಫಾರ್ ಇಟ್. ಬರೋ ಕಾಲ ತುಂಬಾ ಕ್ರೂರವಾಗಿರ್ತದೆ. ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಸೊ ಫಾರ್ ದಟ್ ಯು ಶುಡ್ ಬಿ ಫಿಸಿಕಲಿ ಫಿಟ್. ಅದಕ್ಕೆ ಫಿಸಿಕಲಿ ಫಿಟ್ ಅಂದ್ರೆ ಯು ಹ್ಯಾವ್ ಟು ಫಾಲೋ ದ ಎಕ್ಸರ್ಸೈಸ್. ಅದಕ್ಕೆ ಅಶ್ವತ್ಥಾಮ ಕಡೆಯಿಂದ ನಮ್ಗೆ ಆ ಫಿಸಿಕಲ್ ಎಕ್ಸರ್ಸೈಸ್ ಕೊಟ್ಟಿರೋದು. ಧನ್ಯವಾದಗಳಣ್ಣ. ಅಕ್ಕ, ಅಣ್ಣ ಹೇಳೋದೇನಂದ್ರೆ ಪರ್ಪಸ್. ಸೊ ಅದ್ರ ಬೇಸಲ್ಲಿ ಅವ್ರ ಆನ್ಸರ್ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಗ್ಯಾಲರಿ ಮೋಡಲ್ಲಿ ನಾವಿದ್ದೀವಿ. ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಅಣ್ಣ, ಐ ವಿಲ್ ಕನ್ಸಿಡರ್ ಫ್ಯೂ ಕ್ವೆಶ್ಚನ್ಸ್ ಫ್ರಮ್ YouTube. Why yogis do tapasya on earth like for 200 years and 1000 years etc. So why they don't prefer to return to Parabrahma Loka anta kelidare? It is their individual desire, amma. They don't want to go, they want to be here itself. Some yogis do tapas for many years, waiting for the Satyuga to come. Certain yogis do tapas to have the darshan of Bhagavan Kalki, who will be coming from Shambhala. So itara, each yogi will have his own different opinion and desire for which he will be doing a tapas. ಧನ್ಯವಾದಗಳನ್ನ. ಮುಂದಿನ ಒಂದು ಪ್ರಶ್ನೆ, ಅದು ಓದಿ ಹೇಳ್ತೀನಿ. ಲಿಟಲ್ ಬಿಟ್ ಲೆಂತಿ. Till now, people believe that one has to take 84 lakh births to get a human birth. Why there is no clarity about this for many people so far? You have mentioned in previous satsanga not required to take in 84 lakh
lives. No, it is not correct. The question correct ಇಲ್ಲ. You Yes, are not required ಅಂತ ಹೇಳಿಲ್ಲ. ಅವ್ರನ್ನ ಡಿಸೆಂಟ್ ಆಫ್ ಆತ್ಮವನ್ನು ನಮ್ಮ ವೆಬ್ಸೈಟ್ ನಿಂದ ಅದನ್ನ ಓದಿ ತಿಳ್ಕೊಳ್ಳಿ. ಅಂಡ್ ಚತುರ್ಮುಖ ಬ್ರಹ್ಮ ಹ್ಯಾಸ್ ಕ್ರಿಯೇಟೆಡ್ 84 lakhs of animal kingdom and plant kingdom. ಅರ್ಥ ಆಯ್ತಾ? So that is different. We take birth directly from Parabrahma Loka. We come and we take birth as a human form. ಅದು ಡಿಸೆಂಟ್ ಆಫ್ ಆತ್ಮದಲ್ಲಿ ಕ್ಲೀನ್ ಆಗಿ ಹೇಳಿದ್ವಿ ಯಾವ ತರ ಅಂತ, ಅದನ್ನ ನೋಡಿ ತಿಳ್ಕೊಳ್ಳಿ ಅವರು. ಧನ್ಯವಾದಗಳನ್ನ. ಡಿಸೆಂಟ್ ಆಫ್ ಆತ್ಮ ವೆಬ್ಸೈಟ್ ನ ಪೇಜ್ ಲಿಂಕ್ ಅನ್ನ ಚಾಟ್ ಅಲ್ಲಿ ಕೊಡಲಾಗಿದೆ. ದಯವಿಟ್ಟು ಇದರ ಉಪಯೋಗ ಅವಶ್ಯಕತೆ ಇರೋರು ಉಪಯೋಗವನ್ನ ಮಾಡ್ಕೊಳ್ಳಿ. ಧನ್ಯವಾದಗಳು. ಅಣ್ಣ, ಮುಂದಿನ ಪ್ರಶ್ನೆ. ಲಾಟ್ ಆಫ್ ರಿಚ್ ಪೀಪಲ್ ಡು ನಾಟ್ ಡೂ ಎನಿ ಸ್ಪಿರಿಚುವಲ್ ಥಿಂಗ್ಸ್ ಆರ್ ಆಕ್ಟಿವಿಟೀಸ್. ಫಾರ್ ದೆಮ್ ವರ್ಕ್ ಈಸ್ ವರ್ಷಿಪ್ and leading happy life with good amount of wealth. That will be their motto. So these people after their death, so do they reach Parabrahma Loka or any other Loka anta ಅವ್ರು ಕೇಳಿದ್ದಾರೆ. But nobody will go to Parabrahma Lokama unless and until you get into Samadhi through a Guru. Otherwise, all of them will be coming back to this earth time and again in the birth cycle of birth and death. ಅರ್ಥ ಆಯ್ತಾ? So let them not worry about the rich people. It is due to their past good karmas. They are now enjoying the luxurious life. It is only temporary. And in this luxurious life, if they do good karma, it is okay. But if they don't do, then in the next birth, it will be just opposite. It will be. ಧನ್ಯವಾದಗಳು ಅಣ್ಣ. ಮುಂದಿನ ಒಂದು ಪ್ರಶ್ನೆ, ಇಟ್ಸ್ ರಿಲೇಟೆಡ್ ಟು ಟೆಕ್ನಾಲಜಿ. ಸತೀಶ್ ಅಣ್ಣ, ಇವಾಗ AI ಟೆಕ್ನಾಲಜಿ ಬಂದಿರೋದ್ಮೇಲೆ ತುಂಬಾ ಸಾವಿರಾರು ಎಂಪ್ಲಾಯಿಗಳು ಅವ್ರ ಜಾಬ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ಇದು ಹೀಗೆ ಮುಂದುವರೆದ್ರೆ ಹೌ ಅರ್ಬನ್ ಸಿಟಿಗಳಲ್ಲಿ ಇರುವಂತ ಪೀಪಲ್ ಜೀವನ ಅಫೆಕ್ಟ್ ಆಗತ್ತಲ್ವಾ, ಅವ್ರು ಹೆಂಗೆ ಮುಂದೆ ಸರ್ವೈವ್ ಆಗ್ತಾರೆ ಅಂತ ಕೇಳಿದ್ದಾರೆ. ಅವ್ರ ಮುಂದೆ they have to go back to their villages and do agriculture. ಆ ಒಂದು ಪ್ರಕ್ರಿಯೆಯನ್ನ ಕಲ್ತ್ಕೋಬೇಕು ಅವರು. ಇವಾಗ ಮೊದಲು ಅಗ್ರಿಕಲ್ಚರ್ ವಾಸ್ ದೇರ್ ಮೊದಲು ಕಾಲದಲ್ಲಿ ಅಲ್ವಾ. ಮೊದಲು ಇನ್ 1950 ಬಿಫೋರ್ 1950s and 40s agriculture was there mainly. People were living in villages. As modern technology came, people started migrating from village to the cities. So when the city saturated, ಏನ್ ಮಾಡಕ್ ಆಗ್ತದೆ, the living, they have to go back to the village. Go back. This technology is not permanent. Even AI is not permanent. After some time, that will go off. Then you will get another technology. So it keeps on changing. So life also for everyone keeps on changing. Okay. Nothing is permanent. ಧನ್ಯವಾದಗಳಣ್ಣ. ಈಗ ನಾನು ವಾಪಸ್ ಗ್ಯಾಲರಿ ಮೋಡ್ಗೆ ಬಂದಿದ್ದೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ ಕೈ ಎತ್ತುವುದರ ಮೂಲಕ. Pavitra? ಅಣ್ಣ, ಇನ್ನು ಯಾರು ಪ್ರಶ್ನೆ ಕೇಳಿಲ್ಲ. ನಂದು ಯೂಟ್ಯೂಬ್ ಪ್ರಶ್ನೆಗಳು ಮುಗ್ದಿದೆ. ಸೊ ಲೆಟ್ ಮೀ ವೇಟ್ 1 or 2 minutes ಅಣ್ಣ. ಸೋಮಶೇಖರ್ ಅಣ್ಣ, ನೀವು ಅನ್ಮ್ಯೂಟ್ ಮಾಡ್ಬೇಕು, ನೀವು ಮಾತಾಡಿ. ಅಣ್ಣ, ಪೂಜೆ ಸಮಯದಲ್ಲಿ ಶಂಖ ಊದ್ಬೋದಲ್ಲ, ಮನೇಲಿ ಶಂಖ ಊದ್ಬೋದಣ್ಣ? ನೋಡಿ, ಇದೆಲ್ಲ ನೀವಾಗ ಮಾಡ್ಕೋಬೇಕು. ಭಗವಂತ ಹೇಳಿಲ್ಲ ಶಂಖ ಊದ್ರನೆ ನಾನು ಬರ್ತೀನಿ, ಇಲ್ಲ ಶಂಖ ಊದ್ರನೆ ನಿಮ್ಮ ಒಂದು ಪ್ರೇಯರ್ನ ಸ್ವೀಕರಿಸ್ತೀನಿ ಅಂತ. ಹೃದಯ ಪೂರ್ವಕವಾಗಿ ನೀವು ಅವನ್ನ ಸ್ಮರಣೆ ಮಾಡಿದ್ರೆ ಸಾಕು. ಇದೆಲ್ಲ ಅಡಿಷನಲ್ ಥಿಂಗ್ಸ್ ವಿಚ್ ಯು ಬ್ರಾಟ್ ಇನ್ ಟು ಯುವರ್ ಲೈಫ್. ಅದು ಆ ಕಾಲದಲ್ಲಿ ಅದು ಏನೋ ಒಂದು ನಿಯಮಕ್ಕಾಯ್ತು, ಈ ಒಂದು ಪೂಜೆಗೆ ಈ ಒಂದು ಇದ್ ಮಾಡ್ಬೇಕು ಅಂತ. ಅದನ್ನ ಏನ್ ಮಾಡಿದ್ರೆ ಕೆಲವರು ಕಾಮನ್ ಆಗಿ ಅದನ್ನ ಮನೆಯಲ್ಲಿ ಇಟ್ಕೊಂಡು ಶುರು ಮಾಡ್ತಾ ಇದ್ದಾರೆ. ಅದು ಆತರ ಸರಿ ಇಲ್ಲ ಆತರ. ಧನ್ಯವಾದ ಅಣ್ಣ. ಧನ್ಯವಾದಗಳು ಅಣ್ಣ.
ಅಣ್ಣ ಕಮಿಂಗ್ ಸಾಟರ್ಡೆ ಬಂದು ಒಂದು ಋಷಿದು ಜಯಂತಿ ಇದೆ. ಯಾರು ಮಾರ್ಕಂಡೇಯ ಮಹರ್ಷಿ? ಎಸ್ ಅಣ್ಣ. ನಾವು ಪೋಸ್ಟ್ ಮಾಡ್ತೀವಿ, ಅದನ್ನ ಪ್ರಕಾರ ಅವರು ಓದಿ ತಿಳ್ಕೊಂಡು ಲೆಟ್ ದೆಮ್ ಗೋ ಥ್ರೂ ಇಟ್. ಎಸ್ ಅಣ್ಣ, ಈ ವಾರದಲ್ಲಿ ಪೋಸ್ಟ್ ಮಾಡ್ಲಾಕತ್ತೆ. ಓಕೆ ಅಣ್ಣ. ಮಾಡಿ ಮಾರ್ಕಂಡೇಯ ಮಹರ್ಷಿದು they have to read the ಮಾರ್ಕಂಡೇಯ ಮಹರ್ಷಿ ಹೌದು ಜೀವನ ಚರಿತ್ರ ಓದಿ. ಆಕ್ಚುಲಿ ಮಾರ್ಕಂಡೇಯ ಮಹರ್ಷಿ he has lived for 7 ಮನ್ವಂತರಾಸ್. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ವಾಪಸ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಪ್ರಶ್ನೆಯನ್ನ ಕೇಳಿ. ಅಣ್ಣ ಲಾಸ್ಟ್ ವೀಕ್ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು, ಅದನ್ನ ನಾನು ಕೇಳ್ಬಿಡ್ತೀನಿ. ವೀರಬ್ರಹ್ಮೇಂದ್ರ ಕಾಲಜ್ಞಾನದಲ್ಲಿ ಕಾಳಿ ಮಾತೆ ವಿಲ್ ಕಮ್ ಟು ಕರ್ನಾಟಕ, ವೀರಭದ್ರ ವಿಲ್ ಕಮ್ ಟು ಕೇರಳ ಟು ಡಿಸ್ಟ್ರಾಯ್ ಪೀಪಲ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದನ್ನ ದಯವಿಟ್ಟು ಒಂದ್ ಸ್ವಲ್ಪ ಏನಾದ್ರು ತಿಳಿಸ್ತೀರಾ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ನಾವ್ ಇದ್ರ ಬಗ್ಗೆ ಏನು ಕಾಮೆಂಟ್ ಮಾಡಕ್ಕಾಗಲ್ಲ. ವಾಟ್ ವಿ ನೋ ಓನ್ಲಿ ಬೈ ದ ಇನ್ಫಾರ್ಮೇಶನ್ ಗಿವನ್ ಬೈ Guru Amara on account of the rishis, Bhagavan Kalki will come. He will destroy all adharma on this earth, establish Sanatana Dharma, and go back to Vaikuntha. This is what has been said. And now, Vishwamitra Maharishi is born in human form. His name is Swami Viswaraksha. He will do his work. This is what is going to happen. Other predictions, all we cannot comment. ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಇನ್ನು ನನಗೆ ಯಾವ ಪ್ಲಾಟ್ಫಾರ್ಮ್ ಇಂದ ಕ್ವಶನ್ಸ್ ಬಂದಿಲ್ಲ. ಐ ವಿಲ್ ವೇಟ್ ಫಾರ್ 1 or 2 minutes. ಶ್ರೀನಿವಾಸ ಮೂರ್ತಿ ಜಿ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ಅಣ್ಣ ನಾವು ಅಂದ್ರೆ ಯಾರೋ ಹೇಳಿದ್ರು, ಅಂದ್ರೆ ನಾವು ಈ ಜನ್ಮದಲ್ಲಿ ಅನುಭವಿಸ್ತಿರೋ ಈ ಕಷ್ಟನೋ ಸುಖನೋ ಅದಕ್ಕೆ ಹೋದ ಜನ್ಮದಲ್ಲಿ ಮಾಡಿರೋ ಪಾಪ ಪುಣ್ಯದ ಲೆಕ್ಕ ಏನಾದ್ರು ನಾವು ಈ ಜನ್ಮದಲ್ಲಿ ತೀರಿಸ್ತಿರ್ತೀವ ಅನ್ನೋದಕ್ಕೆ? ಖಂಡಿತ ನೀವ್ ಏನಿದ್ದೀರೋ ಈ ಜನ್ಮದಲ್ಲಿ, ಇಟ್ ಇಸ್ ವಾಟ್ ಯು ಹ್ಯಾವ್ ಡನ್ ಇನ್ ದ ಪಾಸ್ಟ್ ಬರ್ತ್ಸ್. ಅದಕ್ಕೆ ಹೇಳೋದು, ಈ ಬರ್ತ್ಸ್ ನಲ್ಲಿ ಹುಷಾರಾಗಿರಿ, ಇನ್ನು ಅದೇ ತರ ತಪ್ಪುಗಳು ಮಾಡಬೇಡಿ. ಒಂದು ಗುರುನ ಇಟ್ಕೊಳ್ಳಿ, ಆ ಗುರುವಿನಿಂದ ತಿಳ್ಕೊಳ್ಳಿ ಏನು ನಿಮ್ ಜೀವನ, ಏನು ಸಾರ್ಥಕ ಮಾಡ್ಬೇಕು, ಏನು ಸಾಧನೆ ಮಾಡ್ಬೇಕಂತ ತಿಳ್ಕೊಂಡು ಅದನ್ನ ಆಚರಿಸಿ, ಆ ಗುರು ಬಂದು ಫ್ಯೂಚರ್ ನೀವು ಏನು ನೆಗೆಟಿವ್ ಕರ್ಮ ಮಾಡ್ದಿರ ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ, ನೋಡ್ಕೊಳ್ತಾರೆ. ಸೊ ದಟ್ ಇನ್ ನೆಕ್ಸ್ಟ್ ಜನ್ಮ ಯು ವಿಲ್ ಹ್ಯಾವ್ ಎ ಬೆಟರ್ ಲೈಫ್ ಅಂಡ್ ಯು ವಿಲ್ ಅಟೈನ್ ಮೋಕ್ಷ. ಅಣ್ಣ ಅಂದ್ರೆ ಇವಾಗ ನಮ್ಮ ಮಕ್ಕಳು ನಮ್ಮ ಮಾತ್ ಕೇಳೋದಿಲ್ಲ, ಅದು ಕೂಡನು ಪಾರ್ಟ್ ಆಫ್ ದಟ್ ಅಣ್ಣ? ಮಕ್ಕಳು ಮಾತ್ ಕೇಳಲ್ಲ ಅಂತ ಇಟ್ ಈಸ್ ಪ್ರಾಬ್ಲಮ್ ವಿತ್ ದ ಪೇರೆಂಟ್ಸ್. ದೇ ಹ್ಯಾವ್ ಟು ಮೇಕ್ ದೆಮ್ ಡೂ ವಾಟ್ ಯು ವಾಂಟ್ ಟು ಡೂ. ನೀವೇನ್ ಮಾಡಿದಿರ, ಇವಾಗ ಒಂದು ಪ್ರೆಸೆಂಟ್ ಕಲ್ಚರ್ ಅವ್ರಿಗೆ, ಸೋಷಿಯಲ್ ಕಲ್ಚರ್, ಮೊಬೈಲ್ ಕೊಟ್ಬಿಡ್ತೀರ ಅವ್ರಿಗೆ ಕೈನಲ್ಲಿ, ಅವ್ರು ನೋಡ್ಕೊಂಡಿರ್ತಾರೆ. ಆಮೇಲೆ ಈ ವೆಸ್ಟರ್ನ್ ಕಲ್ಚರ್ ಫುಡ್ಸ್ ಎಲ್ಲ, ಪಿಜ್ಜಾ, ಫ್ರೆಂಚ್ ಫ್ರೈಸ್, ಅದು ಇದು, ಗೋಬಿ ಮಂಚೂರಿ, ಪಾನಿಪುರಿ ಇದೆಲ್ಲ ಕೊಡ್ಸ್ತೀರಾ, ಇದೆಲ್ಲ ರುಚಿ ನೋಡಿಸ್ತೀರಾ ನೀವು ಅವ್ರಿಗೆ. ಸೊ ಅದು ನಮ್ಮ ಪೇರೆಂಟ್ಸ್ ಮೇಲೆ ತಪ್ಪಿದೆ. ಪೇರೆಂಟ್ಸ್ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಅವ್ರನ್ನ ನೋಡ್ಕೊಂಡ್ರೆ ಅವ್ರು ಚೆನ್ನಾಗಿ ಬರ್ತಾರೆ. ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಸಂಸ್ಕಾರ ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಿನಿಂದ ನಮ್ ಸನಾತನ ಧರ್ಮದ ಬೇಸಿಕ್ ರೂಲ್ಸ್ ಹೇಳ್ಕೊಡ್ಬೇಕು. ಧ್ಯಾನ ಮಾಡೋದು, ಬೆಳಗ್ಗೆ ಎದ್ದಿದ್ದೆ ಸ್ನಾನ ಮಾಡ್ಬಿಟ್ಟು ಪೂಜೆ ರೂಮ್ಗೆ ಹೋಗಿ ಕೂತ್ಕೊಂಡು ಒಂದು 12 ನಿಮಿಷ ಧ್ಯಾನ ಮಾಡ್ಬೇಕು. ಎಲ್ಲಿ ಟೈಮ್ ಇಲ್ಲ, ಬೆಳಗ್ಗೆ ಎದ್ದೇಳ್ತಾರೆ, ಸ್ನಾನ ಮಾಡ್ತಾರೆ, ಅರ್ಧ ಬರ್ಧ ಯೂನಿಫಾರ್ಮ್ ಹಾಕೊಳ್ತಾರೆ, ಅಮ್ಮ ಬಂದು ಟಿಫಿನ್ ಕಟ್ಕೊಳ್ತಾರೆ, ಓಡೋಗ್ತಾರೆ ಇದು ಸ್ಕೂಲ್ಗೆ. ತಿರ್ಗಾ ಬಂದ್ಮೇಲೆ ಅವ್ರಿಗೆ ಟ್ಯೂಷನ್ ಕಳಿಸ್ತೀರಾ ನೀವು. ಈ ತರ ಅವ್ರಿಗೆ ಪ್ರಾಪರ್ ಕೂತ್ಕೊಂಡು ಒಂದು ಅಫೆಕ್ಷನ್ ಅಂಡ್ ಲವ್ ಇಲ್ಲ. ಬೋತ್ ದ ಪೇರೆಂಟ್ಸ್ ಗೋ ಫಾರ್ ವರ್ಕ್, ಸೊ ದೇರ್ ಇಸ್ ನೋ ಚೈಲ್ಡ್ ಕೇರ್ ಅಟ್ ಆಲ್ ಇನ್ ದ ಹೋಮ್ ಪ್ರಾಪರ್ಲಿ, ಅಲ್ವಾ?
ಕರೆಕ್ಟ್ ಅಣ್ಣ. ಸೊ ಆಲ್ ದೀಸ್ ಥಿಂಗ್ಸ್ ಏನಾಗ್ತದೆ, ದ ಚೈಲ್ಡ್ ಹೀಗೆ ಗ್ರೋಸ್ ಇನ್ ಅ ಡಿಫರೆಂಟ್ ಅಟ್ಮಾಸ್ಫಿಯರ್. ಕರೆಕ್ಟ್ ಅಣ್ಣ. ನಮ್ ಅದೇ. ಟೈಮಿಗೆ ನಮ್ಗೆ ಏನ್ ಸಿಕ್ಕಿರಲ್ಲ, ನಾವು ಅದನ್ನ ನಮ್ಮ ಮಕ್ಳಿಗೆ ಕೊಡ್ಬೇಕು ಅಂತ ನಾವು ಅನ್ಕೊಂತಾ ಹೌದು, ಇರ್ತೀವಿ. ನೀವು ಬರೀ ದುಡ್ಡು ಮಾಡೋದ್ರಲ್ಲಿ ಇದ್ದೀರಾ ನೀವು. ಇನ್ನೊಂದು ನಿಜ ಅಣ್ಣ. ಇವಾಗ ಜಾಯಿಂಟ್ ನಿಜ ಹೇಳ್ತೀನಿ, ಇವಾಗ ಜಾಯಿಂಟ್ ಫ್ಯಾಮಿಲಿ ಇಲ್ಲ. Correct. ಮದುವೆ Correct. ಆಗಿದೆ ಏನಾಗ್ತದೆ, ಯು ವಾಂಟ್ ಟು ಹ್ಯಾವ್ ಎ ಸಪರೇಟ್ ಹೌಸ್, ಲೀವ್ ದ ಪೇರೆಂಟ್ಸ್, ಗೋ ಹ್ಯಾವ್ ಎ ಫ್ಲಾಟ್, ನೋಡ್ಕೊಂಡಲ್ಲಿ ಇರ್ತೀರಾ, ದೆನ್ ಯು ಬೈ ಎ ಕಾರ್ ಅಂಡ್ ಯು ಲಿವ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಲೈಫ್. ಅಂಡ್ ಮಗು ಬರ್ತದೆ, ಅದನ್ನ ಕರ್ಕೊಂಡೋಗಿ ಕೃಷ್ಣಲ್ಲಿ ಬಿಡ್ತೀರಾ ಅಷ್ಟೇ. ಸೊ ಈ ತರ ಬೆಳೆಸ್ತೀರಾ. ಸೊ ಅದು that is having a lot of repercussions on the children born now. ಕರೆಕ್ಟ್ ಅಣ್ಣ. ಕರೆಕ್ಟ್ ಅಣ್ಣ. So ತಪ್ಪು ಪೇರೆಂಟ್ಸ್ ಮೇಲೆ ಇದೆ. ಖಂಡಿತವಾಗ್ಲೂ ಅಣ್ಣ. ಖಂಡಿತವಾಗ್ಲೂ ಅಣ್ಣ. ಥ್ಯಾಂಕ್ ಯು ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ನಾನು ಒಂದು ಲಾಸ್ಟ್ ಟೈಮ್ ಗ್ಯಾಲರಿ ಮೋಡಿಗೆ ಬರ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಅಣ್ಣ, ಇವತ್ತಿಗೆ ನಾನು ತಗೊಂಡ ಎಲ್ಲಾ ಪ್ರಶ್ನೆಗಳು ಮುಗ್ದಿದೆ. And ಇನ್ನೊಂದು ಪವಿತ್ರ, ಈ ಕಾಲದಲ್ಲಿ ಏನಾಗಿದೆ, ಪೇರೆಂಟ್ಸ್ ದೇ ಗಾಟ್ ಎ ಡಿಫರೆಂಟ್ ಕೈಂಡ್ ಆಫ್ ಮೆಂಟಾಲಿಟಿ. ದೇ ವಾಂಟ್ ಟು ಜಾಯಿನ್ ದೇರ್ ಚಿಲ್ಡ್ರನ್ ಟು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಹ್ಯಾವ್ ಈ ತರ ಒಂದು ಹೆಸರುಗಳು ಇಟ್ಕೊಳ್ತಾರ, ಪಬ್ಲಿಕ್ ಸ್ಕೂಲ್ ಆ ತರ ಈ ತರ, ವೇರ್ ದೇ ಆರ್ ಚಾರ್ಜಿಂಗ್ ಲಾಟ್ ಆಫ್ ಮನಿ. See, yesterday I came to know for LKG they are charging 5 lakhs amma. ಅಷ್ಟು ಕೊಟ್ಟು ಓದಿಸ್ಬೇಕಾ? There are so many other Indian institutions. ರಾಮಕೃಷ್ಣ ಮಿಷನರಿ ಇದೆ, ಶ್ರೀ ರವಿಶಂಕರ್ ಇದೆ, ಎಷ್ಟೋ ನಮ್ದು ಇದೆ. ಅಲ್ಲಿ the cost is less. Why don't these parents join them there? ಎಷ್ಟೋ ಜನ ಕಾರ್ಪೊರೇಷನ್ ಸ್ಕೂಲ್ ನಲ್ಲಿ ಓದಿ they have become great leaders and great scientists, great ಟೆಕ್ನಿಷಿಯನ್ಸ್ ಎಲ್ಲ ಹೆಸರು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ. ಅಬ್ದುಲ್ ಕಲಾಂ ಎಲ್ಲ ತಗೊಳ್ಳಿ, ಅವ್ರು ಹೆಂಗೆ ಇದ್ರು, ಎಲ್ಲಿ ಓದಿದ್ರು ಅವರು? He came from a corporation school. He did not go to any public school. So parents ಮೇಲೆ ಮೇನ್ ಪ್ರಾಬ್ಲಮ್ ಇದೆ. They have a different perception ಅವರು. ಇಲ್ಲಿ ಓದಿದ್ರೆ ನಮ್ಮ ಮಗಳು ಚೆನ್ನಾಗಿ ಬರ್ತಾರೆ ಅಂತ, ಆ ತರ ಏನಿಲ್ಲ. ಎಲ್ಲಿ ಓದಿದ್ರೇನು ಮಗು ಹೋಗ್ಬೇಕಂದ್ರೆ ಓದ್ತಾನೆ ಅವನು. ನೀವಾಗಿ ಈ ತರ ಮೆಂಟಾಲಿಟಿ ಕ್ರಿಯೇಟ್ ಮಾಡಿ it becomes a burden for them. ಆಯ್ತು, ಹೇಳಿ ಪವಿತ್ರ. ಅಣ್ಣ, ಇನ್ನೇನಿಲ್ಲ, ವಿ ಆರ್ ಆಲ್ಮೋಸ್ಟ್ ನಿಯರಿಂಗ್ ಟು ಆನ್ ಟೈಮ್. ದಯವಿಟ್ಟು ಇವತ್ತು ಅಟೆಂಡ್ ಮಾಡಿರೋ ಎಲ್ಲರಿಗೂ ಒಂದು ಮೆಸೇಜ್ ಅನ್ನ ಕೊಡಿ ಅಣ್ಣ. ಅದೇ ಮೆಸೇಜ್ ಒಂದೇ ಒಂದಮ್ಮ. The world is going in a different way. We don't know what is going to happen. Rahu and Ketu are Mangala and Ketu are conjunct in Simha Rasi, and Simha Rasi ಇವಾಗ ಅಷ್ಟಮ ಶನಿ ಇದೆ. 51 days, it is a very, very bad period for the world. Lot of destructions will take place. ಎಲ್ರು ಹುಷಾರಾಗಿರಿ. ಧ್ಯಾನ ಮಾಡಿ ಖಂಡಿತ 24 minutes per day. ದಾನ ಮಾಡಿ ಒಂದ್ ದಿವ್ಸ 5 ರೂಪಾಯಿ 10 ರೂಪಾಯಿ ನಂದಿಲ್ಲ ಅಂತ ಶ್ರೀ ಕೃಷ್ಣ ಅರ್ಪಣಮ್ಸ್ ಅಂತ. ಆಮೇಲೆ ಫಾಲೋ ದ ಧರ್ಮ ವಿಚ್ ಇಸ್ ಲೇಡ್ ಡೌನ್ ಬೈ ದ ರಿಷೀಸ್. ಇಷ್ಟು ಇವರು ಡೈಲಿ ಮನಸ ವಾಚ ಕಾಯ ಪ್ರಾಕ್ಟೀಸ್ ಮಾಡಿದ್ರೆ they will be protected from the future catastrophe. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಅಣ್ಣ, ಗೊರಪ್ಪಜ್ಜ ವೇಷ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಏನಮ್ಮ, ಏನು ಗೊರಪ್ಪಜ್ಜ ವೇಷ ಅಂತ ಕೇಳಿದ್ದಾರೆ. ಏನದು ಹೊಸದಾಗಿದೆಯಲ್ಲಮ್ಮ? ಐ ಥಿಂಕ್ ಇದು ರಾಜಶೇಖರ್ ಅಣ್ಣ, ನೀವು ಗೊರಪ್ಪಜ್ಜ ಅಂತ ಹೇಳ್ತೀರಾ ಅಥವಾ ಕೊರಗಜ್ಜ ಹೇಳ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ ಅಣ್ಣ. ನಿಮ್ ಸ್ಪೆಲ್ಲಿಂಗ್ ಟೈಪ್ ಮಾಡಿರೋದ್ರಲ್ಲಿ ಮಿಸ್ಟೇಕ್ ಇದೆಯಾ ನಂಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ ಪ್ರಶ್ನೆಯನ್ನ ಇನ್ನೊಂದ್ಸಲ ಟೈಪ್ ಮಾಡೋದಾದ್ರೆ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡಿ ಮಾತಾಡೋದಾದ್ರೆ ಮಾಡಿ ಅಣ್ಣ. ಸರಿ ಅಮ್ಮ, ಶ್ರೀ ಕೃಷ್ಣ ಅರ್ಪಣಮಸ್ತು. ವಿಲ್ ಲೀವ್ ದ ಮೀಟಿಂಗ್ ಅಮ್ಮ. ಎಸ್ ಅಣ್ಣ, ಧನ್ಯವಾದಗಳಣ್ಣ. ಧನ್ಯವಾದಗಳಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.
ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.